Good morning to all. Arapat Anjum ನೋಡಿ ಯಾರ್ಯಾರು ಓಕೆ ಗೀತಾಂಜಲಿ ಶ್ರೀಗೌರಿ ಶ್ರೀಗೌರಿ ಭೂಮಿಕಾ ಭೂಮಿಕಾ ದಿವ್ಯಾ ಕೆ ಆರ್ ಕಾವ್ಯ ಕೆ ಕಾವ್ಯ ಕೆ ಶಾರದಾ ತಾನ್ಯಾ ಸರ್ವಮಂಗಳ ಸರ್ವಮಂಗಳ ತರನ್ನಂ ತರನ್ನಂ ಭೂಮಿಕಾ ಭೂಮಿಕಾ ಧನುಶ್ರೀ ಮೈ ಕಾಣಾಯ್ತು ಓಕೆ ಚಂದನ ಚಂದನ ಬಿಂದಿಕಾ ಧನುಶ್ರೀ ಸಾನಿಯಾ ಇದೀರಾ ನೋಡಿ ಈಗ ಕೇಳಿಸ್ತಾ ಇದೆಯಾ ಹಲೋ ಮೈಕ್ ಕೆಲವರು ಮ್ಯೂಟ್ ಆಗಿದೆ ನೋಡಿ ಅನ್ಮ್ಯೂಟ್ ಮಾಡ್ಕೊಡ್ರಿ ಸೊ ನಾವು ಈಗ ಇವತ್ತಿನ ಸೆಷನ್ ಅನ್ನು ಸ್ಟಾರ್ಟ್ ಮಾಡ್ತೀನಿ ಐ ಹೋಪ್ ನೀವೆಲ್ಲ ನೋಡಿ ಪೆನ್ ಅಂಡ್ ಪೇಪರ್ ಬಿ ರೆಡಿ ವಿತ್ ಪೆನ್ ಅಂಡ್ ಪೇಪರ್ ಐ ಆಮ್ ಗೋಯಿಂಗ್ ಟು ಶೇರ್ ದ ಸ್ಕ್ರೀನ್ ರೆಡಿ ಇದ್ದೀರಾ ಕೇಳಿಸ್ತಾ ಇದೆಯಾ ನೋಡಿ ಲಿಸನ್ ವಾಟ್ ಐ ಆಮ್ ಸೇಯಿಂಗ್ ಈಗ ನಾವು ನೋಡಿ ಇವತ್ತಿನ ಸೆಷನ್ ನಾವು ನಿನ್ನೆ ಹೇಳ್ದಂಗೆ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಬೈನರಿ ಆಪರೇಷನ್ ನೋಡಿ ಬೈನರಿ ಆಪರೇಷನ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ ಸೊ ಅದನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಲೆಟ್ ಅಸ್ ಶೇರ್ ದ ವೈಟ್ ಬೋರ್ಡ್ ನೋಡಿ ಅಬ್ಸರ್ವ್ ಮಾಡಿ ಬೈನರಿ ಆಪರೇಷನ್ಸ್ ಅಂತ ಇದೆ ನೆಕ್ಸ್ಟ್ ಸಬ್ ಟಾಪಿಕ್ ಬೈನರಿ ಆಪರೇಷನ್ ನೋಡಿ ಬೈನರಿ ಆಪರೇಷನ್ಸ್ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ನೋಡಿ ಡೆಫಿನಿಷನ್ ಹೋಗೋದಕ್ಕಿಂತ ಮುಂಚೆ ಲೆಟ್ ಅಸ್ ಗಿವ್ ಸಮ್ ಎಕ್ಸಾಂಪಲ್ ಸ್ವಲ್ಪ ಕೆಲವು ಉದಾಹರಣೆಗಳನ್ನು ತಗೊಳ್ಳೋಣ ಎಲ್ಲರೂ ಕೇಳಿಸ್ಕೊಂತ ಇದ್ರಿ ಅಂತ ಅನ್ಕೊಳ್ತೀನಿ ಕೇಳಿಸ್ತಾ ಇದೆಯಾ ಓಕೆ ನೋಡಿ ಎಕ್ಸಾಂಪಲ್ ತಗೊಳ್ಳೋಣ ಲೆಟ್ ಅಸ್ ಕನ್ಸಿಡರ್ ನ್ಯಾಚುರಲ್ ನಂಬರ್ ಸೆಟ್ ಫಸ್ಟ್ ನಾನು ನ್ಯಾಚುರಲ್ ನಂಬರ್ ಸೆಟ್ ಇಂದ ಬಿಗಿನ್ ಮಾಡ್ತೀನಿ ನೋಡಿ ನ್ಯಾಚುರಲ್ ನಂಬರ್ ಸೆಟ್ ಅನ್ನು ತಗೊಳ್ಳೋಣ 1 2 3 4 ನಮಗೆ ಗೊತ್ತಿದೆ ಇದು ಈಗ ನೋಡಿ ಇಲ್ಲಿ ಒಂದು ಸೆಟ್ ಅನ್ನ ತಗೊಂಡಿದ್ದೀನಿ ಅದರ ಜೊತೆ ಒಂದು ಸೈನ್ ಆಪರೇಷನ್ ಅಥವಾ ಸೈನ್ ಚಿಹ್ನೆ ಈಗ ನಮಗೆ ಚಿಹ್ನೆ ಅಂದ ಕೂಡಲೇ ನಮಗೆ 4 ಚಿಹ್ನೆ ಇದೆ ಪ್ಲಸ್ ಮೈನಸ್ ಇಂಟು ಅಂಡ್ ಡಿವೈಡೆಡ್ ಬೈ ಓಕೆನಾ there are 4 ಬೇಸಿಕ್ ಆಪರೇಷನ್ಸ್ ಅಡಿಷನ್ ಇದೆ ಸಬ್ಟ್ರಾಕ್ಷನ್ ಇದೆ ಮಲ್ಟಿಪ್ಲಿಕೇಶನ್ ಇದೆ ಡಿವಿಷನ್ ಇದೆ ಈಗ ಈ ಸೆಟ್ಟಿಗೆ ನಾನು ಯಾವ್ದಾದ್ರು ಒಂದು ಸೈನ್ ಅನ್ನ ಅಟ್ಯಾಚ್ ಮಾಡ್ತೀನಿ ಸೊ ಲೆಟ್ ಅಸ್ ಟೇಕ್ ಅಡಿಷನ್ ನೋಡಿ ಈಗ ಅಡಿಷನ್ ಅಟ್ಯಾಚ್ ಮಾಡಿದ್ದೀನಿ ಬ್ರಾಕೆಟ್ ಒಳಗಡೆ ನಾನು ಎನ್ ಸೆಟ್ ಬರ್ದಿದ್ದೀನಿ ಪ್ಲಸ್ ಅಂತ ಬರ್ದಿದ್ದೀನಿ ಸೊ ಈಗ ನನಗೆ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ನೋಡಿ ಈಗ ಯಾವ್ದಾದ್ರು ಎರಡು ನ್ಯಾಚುರಲ್ ನಂಬರ್ಸ್ ತಗೊಳ್ಳೋಣ ಲೆಟ್ ಅಸ್ ಟೇಕ್ 2 and 3 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ನಾನು ಇವೆರಡು ನ್ಯಾಚುರಲ್ ನಂಬರ್ಸ್ ನ ಆಡ್ ಮಾಡಿದ್ರೆ ಇಫ್ ಐ ಆಡ್ ದೀಸ್ 2 ನ್ಯಾಚುರಲ್ ನಂಬರ್ಸ್ ನನಗೆ ಇನ್ನೊಂದು ನ್ಯಾಚುರಲ್ ನಂಬರ್ ಬರುತ್ತೆ ನೋಡಿ 5 ಅಂತು ನ್ಯಾಚುರಲ್ ನಂಬರ್ ಸರಿ ಇದೆಯಾ ನೋಡಿ ಅಂದ್ರೆ ಅಡಿಷನ್ ಏನಂತ ಹೇಳ್ತೀವಿ ನಾವು ಅಂದ್ರೆ ಅಡಿಷನ್ ಆಫ್ 2 ನ್ಯಾಚುರಲ್ ನಂಬರ್ಸ್ ನೋಡಿ ಅಬ್ಸರ್ವ್ ಮಾಡಿ ಅಡಿಷನ್ ಆಫ್ 2 ನ್ಯಾಚುರಲ್ ನಂಬರ್ಸ್ ಈಸ್ ಆಲ್ವೇಸ್ ಎ ನ್ಯಾಚುರಲ್ ನಂಬರ್ ಅಂದ್ರೆ ಅದೇ ಸೆಟ್ಟಿಗೆ ಸೇರಿರೋ ಇನ್ನೊಂದು ನ್ಯಾಚುರಲ್ ನಂಬರೇ ಬರುತ್ತೆ ನನಗೆ ಓಕೆನಾ ಅಡಿಷನ್ ಆಫ್ 2 ನ್ಯಾಚುರಲ್ ನಂಬರ್ಸ್ ಗಿವ್ಸ್ ಮಿ ಆಲ್ವೇಸ್ ನ್ಯಾಚುರಲ್ ನಂಬರ್ ಅಂದ್ರೆ ನಾವೇನ್ ಹೇಳ್ತೀವಿ ನ್ಯಾಚುರಲ್ ನಂಬರ್ ತಗೊಂಡಿದ್ದೆ ಅಡಿಷನ್ ಸೈನ್ ತಗೊಂಡಿದ್ದೆ ಇಟ್ ಈಸ್ ಕ್ಲೋಸ್ಡ್ ಅಂತ ಹೇಳ್ತೀವಿ ಅಂದ್ರೆ ಕ್ಲೋಸರ್ ಪ್ರಾಪರ್ಟಿಯನ್ನ ಇದು ಫಾಲೋ ಮಾಡುತ್ತೆ ನ್ಯಾಚುರಲ್ ನಂಬರ್ ಯಾವ ಸೈನಿಗೆ ಫಾಲೋ ಮಾಡುತ್ತೆ ಅಡಿಷನ್ ಸೈನಿಗೆ ಫಾಲೋ ಮಾಡುತ್ತೆ ಅಂದ್ರೆ ಒಂದು ಸೆಟ್ ಅಲ್ಲಿರೋ 2 ಎಲಿಮೆಂಟ್ಸ್ ಅನ್ನ ತಗೊಂಡು ಆಡ್ ಮಾಡಿದ್ರೆ ಅದೇ ಸೆಟ್ಟಿಗೆ ಸೇರಿರೋ ಇನ್ನೊಂದು ಎಲಿಮೆಂಟ್ ಬಂದ್ರೆ ಮಾತ್ರ ನಾವು ಅದನ್ನ ಕ್ಲೋಸ್ಡ್ ಅಥವಾ ಕ್ಲೋಸರ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಹಾಗಾದ್ರೆ ಅಡಿಷನ್ ಅಂದ್ರೆ ಪ್ಲಸ್ ಈಸ್ ಕ್ಲೋಸ್ಡ್
ಆನ್ ನ್ಯಾಚುರಲ್ ನಂಬರ್ಸ್ ಅಂತ ಬರೀಬಹುದು. ಓಕೆನಾ? ಅಡಿಷನ್ ಈಸ್ ಕ್ಲೋಸ್ಡ್ ಆನ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತದೆ. ಈಗ ನೋಡಿ, ಅದೇ ನ್ಯಾಚುರಲ್ ನಂಬರ್ಸ್ ತಗೊಂತೀನಿ, ಮೈನಸ್ ನೋಡೋಣ, ಸಬ್ಟ್ರಾಕ್ಷನ್ ಮಾಡಿ ನೋಡೋಣ. ಸಪೋಸ್ ಎರಡು ನ್ಯಾಚುರಲ್ ನಂಬರ್ಸ್ ತಗೊಂತೀನಿ, 3 ಮತ್ತೆ 4 ತಗೊಂತೀನಿ. ನೋಡಿ, ಎರಡನ್ನು ಮೈನಸ್ ಮಾಡ್ತೀನಿ. 3 - 4 ಎಷ್ಟಾಯ್ತು? ಓಕೆ ಓಕೆ, -1. ನೋಡಿ, -1 ಇದು ನ್ಯಾಚುರಲ್ ನಂಬರ್ ಅಲ್ಲ. -1 ಇಸ್ ನಾಟ್ ಅ ನ್ಯಾಚುರಲ್ ನಂಬರ್. ಹೌದಾ? -1 ನ್ಯಾಚುರಲ್ ನಂಬರ್ ಸೆಟ್ ಅಲ್ಲಿ ಇಲ್ಲ. ಅಂದ್ರೆ ಅಂದ್ರೆ ಮೈನಸ್ ಅಂದ್ರೆ ಸಬ್ಟ್ರಾಕ್ಷನ್, ಇಟ್ ಈಸ್ ನಾಟ್ ಕ್ಲೋಸ್ಡ್. ಇದು ಕ್ಲೋಸರ್ ಪ್ರಾಪರ್ಟಿನ ಫಾಲೋ ಮಾಡಲ್ಲ. ಮೈನಸ್ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಕ್ಲೋಸ್ಡ್. ಯಾಕಂದ್ರೆ ಎರಡು ನ್ಯಾಚುರಲ್ ನಂಬರ್ಸ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ನನಗೆ ಯಾವಾಗಲೂ ನ್ಯಾಚುರಲ್ ನಂಬರ್ ಬರಲ್ಲ. ದೇರ್ ಫೋರ್ ಅದೇನಾಯ್ತು, ಅದು ನಾಟ್ ಕ್ಲೋಸ್ಡ್. ಓಕೆನಾ? ಈಗ ಅದೇ ಸೆಟ್ ನ್ಯಾಚುರಲ್ ನಂಬರ್ಸ್ ಮಲ್ಟಿಪ್ಲಿಕೇಶನ್ ತಗೊಂತೀನಿ. ನೋಡಿ, ಮಲ್ಟಿಪ್ಲಿಕೇಶನ್ ತಗೋಣ. ಸೊ ಅದೇ ನಂಬರ್ ತಗೊಳ್ಳೋಣ. ಒಂದು 3 ತಗೊಂತೀನಿ, 4 ತಗೊಂತೀನಿ, ಮಲ್ಟಿಪ್ಲೈ ಮಾಡ್ತೀನಿ. 3 × 4 ಎಷ್ಟಾಯ್ತು? ಓಕೆ, 12. ಇಟ್ ಈಸ್ ಎ ನ್ಯಾಚುರಲ್ ನಂಬರ್. ಓಕೆನಾ? ಹಾಗಾದ್ರೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಇಂಟು ಈಸ್ ಕ್ಲೋಸ್ಡ್. ಈಸ್ ಕ್ಲೋಸ್ಡ್ ಆನ್ ನ್ಯಾಚುರಲ್ ನಂಬರ್ ಸೆಟ್. ನಾನು ಸೆಟ್ ತಗೊಂಡಿದ್ದೀನಿ ನೋಡಿ, ನ್ಯಾಚುರಲ್ ನಂಬರ್ ತಗೊಂಡಿದ್ದೀನಿ. ಆಯ್ತು. ಈಗ ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ. ಅದೇ ಸೆಟ್ ತಗೊಳ್ಳೋಣ, ಡಿವೈಡೆಡ್ ಬೈ ತಗೊಳ್ಳೋಣ, ಅಂದ್ರೆ ಭಾಗಾಕಾರ ತಗೊಳ್ಳೋಣ. ಈಗ 2 ಅದೇ ತಗೊಂತೀನಿ, ನ್ಯಾಚುರಲ್ ನಂಬರ್ 2 ಡಿವೈಡೆಡ್ ಬೈ ಸೈನ್ ಅಟ್ಯಾಚ್ ಮಾಡ್ಬೇಕಲ್ಲ, ಡಿವೈಡೆಡ್ ಬೈ 3 ಅಂತ ತಗೊಳ್ತೀನಿ. ಅಂದ್ರೆ 2/3 ಅಂತ ಬಂತು. ನೋಡಿ, 2/3 ಅನ್ನೋದು ನ್ಯಾಚುರಲ್ ನಂಬರ್ ಅಲ್ವಾ? 2/3 ಇಸ್ ನಾಟ್ ಎ ನ್ಯಾಚುರಲ್ ನಂಬರ್. ಅದು ರ್ಯಾಷನಲ್ ನಂಬರ್. ನಾವು ತಗೊಂಡಿರೋ ಸೆಟ್ ನ್ಯಾಚುರಲ್ ನಂಬರ್. ಓಕೆನಾ? ಅಲ್ಲಿಗೆ ಡಿವೈಡೆಡ್ ಬೈ ಈಸ್ ನಾಟ್ ಕ್ಲೋಸ್ಡ್ ಆನ್ ಎನ್ ಅಂತ ಆಯ್ತು. ಓಕೆನಾ? ಈಗ ಯಾವ್ಯಾವ ಚಿಹ್ನೆ ಕ್ಲೋಸ್ಡ್ ಆಯ್ತು, ಯಾವ್ಯಾವ ಚಿಹ್ನೆ ಕ್ಲೋಸ್ಡ್ ಆಗ್ಲಿಲ್ಲ ನ್ಯಾಚುರಲ್ ನಂಬರ್ಸ್ ಮೇಲೆ ಅಂತ ನೋಡ್ಕೊಳ್ರಿ. ಇಲ್ಲಿ ಎನ್ ಅಡಿಷನ್ ಮೇಲೆ ಕ್ಲೋಸ್ ಆಯ್ತು, ಆಮೇಲೆ ಮಲ್ಟಿಪ್ಲಿಕೇಶನ್ ಮೇಲೆ ಕ್ಲೋಸರ್ ಪ್ರಾಪರ್ಟಿ ಹೋಲ್ಸ್ಕೂಡ್ ಆಗುತ್ತೆ. ಆದ್ರೆ ಸಬ್ಟ್ರಾಕ್ಷನ್ ಇದ್ರೆ ಕ್ಲೋಸರ್ ಪ್ರಾಪರ್ಟಿ ಹೋಲ್ಸ್ಕೂಡ್ ಆಗಲ್ಲ. ಮಲ್ಟಿಪ್ಲಿಕೇಶನ್ ಸಾರಿ ಡಿವೈಡೆಡ್ ಬೈ. ಓಕೆನಾ? ಡಿವೈಡೆಡ್ ಬೈ ಇದ್ರೆ ಏನಾಗುತ್ತೆ, ಇದು ಕ್ಲೋಸರ್ ಪ್ರಾಪರ್ಟಿನೂ ಆಗಲ್ಲ. ಹಾಗಾದ್ರೆ ನ್ಯಾಚುರಲ್ ನಂಬರ್ಸ್ ಫಾಲೋ ಮಾಡೋದು ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಏನಾಗುತ್ತೆ, ಕ್ಲೋಸ್ಡ್. ಬಟ್ ಸಬ್ಟ್ರಾಕ್ಷನ್ ಅಂಡ್ ಡಿವಿಷನ್ ಆರ್ ನಾಟ್ ಕ್ಲೋಸ್ಡ್ ಅಂತ ಹೇಳ್ತೀವಿ. ಓಕೆನಾ? ಹಾ, ನೋಡ್ಕೊಳ್ಳಿ ಇನ್ನೊಂದ್ಸರಿ. ನಾನು ತಗೊಂಡಿದ್ದ ಸೆಟ್ ಯಾವ್ದಪ್ಪ, ನ್ಯಾಚುರಲ್ ನಂಬರ್ ತಗೊಂಡಿದ್ದೆ. ಸೊ ಎರಡು ನ್ಯಾಚುರಲ್ ನಂಬರ್ಸ್ ನ ಆಡ್ ಮಾಡಿದ್ರೆ ಇನ್ನೊಂದು ನ್ಯಾಚುರಲ್ ನಂಬರ್ ಬರುತ್ತೆ. ಸೊ ಅಡಿಷನ್ ಆಫ್ 2 ನ್ಯಾಚುರಲ್ ನಂಬರ್ಸ್ ಗಿವ್ಸ್ ಮಿ ಒನ್ಸ್ ಅಗೇನ್ ನ್ಯಾಚುರಲ್ ನಂಬರ್. ಅದಕ್ಕೆ ಕ್ಲೋಸ್ಡ್ ಆಯ್ತು. ಅದೇ ನಾನು ಸಬ್ಟ್ರಾಕ್ಷನ್ ಮಾಡಿದ್ರೆ, ಎರಡು ನ್ಯಾಚುರಲ್ ನಂಬರ್ ಸಬ್ಟ್ರಾಕ್ಟ್ ಮಾಡಿದ್ರೆ ನನಗೆ ಯಾವಾಗಲೂ ನ್ಯಾಚುರಲ್ ನಂಬರ್ ಬರಲ್ಲ. ಅಂದ್ರೆ ಮೈನಸ್ ಇಸ್ ನಾಟ್ ಕ್ಲೋಸ್ ಅಂತ ಆಯ್ತು. ಆಮೇಲೆ ಅದೇ ತರ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ, ಎರಡು ನ್ಯಾಚುರಲ್ ನಂಬರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಐ ವಿಲ್ ಗೆಟ್ ಅನದರ್ ನ್ಯಾಚುರಲ್ ನಂಬರ್. ಇಫ್ ಐ ಡಿವೈಡ್ ಎನಿ 2 ನ್ಯಾಚುರಲ್ ನಂಬರ್ಸ್ ಐ ವಿಲ್ ನಾಟ್ ಗೆಟ್ ಎ ನ್ಯಾಚುರಲ್ ನಂಬರ್ ಆಲ್ವೇಸ್. ಅದಕ್ಕೆ ಇದು ಕೂಡ ಕ್ಲೋಸ್ ಆಗಲ್ಲ. ಅರ್ಥ ಆಗ್ತಿದೆಯಾ? ಈಗ ನಾನು ಇದನ್ನ ನಾನು ಏನಂತ ಹೇಳ್ತಾ ಇದ್ದೀನಿ, ಒಂದು ಸೆಟ್ ತಗೊಂಡಿದ್ದೀನಿ, ಒಂದು ಚಿಹ್ನೆ ತಗೊಂತಾ ಇದ್ದೀನಿ. ನೋಡ್ರಿ, ಎರಡು ಅಂಶಗಳಿದೆ ಇಲ್ಲಿ. ಐ ಆಮ್ ಕನ್ಸಿಡರಿಂಗ್ ಒನ್ ಸೆಟ್ ಅಲಾಂಗ್ ವಿತ್ ಒನ್ ಸೈನ್, ಅಡಿಷನ್, ಸಬ್ಟ್ರಾಕ್ಷನ್ ಆರ್ ಮಲ್ಟಿಪ್ಲಿಕೇಶನ್. ಕರೆಕ್ಟ್ ಇದೆಯಾ? ಓಕೆ, ಈಗ ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಸೆಟ್ ಚೇಂಜ್ ಮಾಡ್ತೀನಿ. ಲೆಟ್ ಅಸ್ ಟೇಕ್ ಇಂಟೀಜರ್ಸ್ ನೋಡೋಣ. ಇಂಟೀಜರ್ಸ್ ತಗೊಂಡು ಅಡಿಷನ್ ತಗೊಳ್ಳೋಣ. ಅವಾಗ ಇಂಟೀಜರ್ಸ್ ಅಂದ್ರೆ ನಮಗೆ ಗೊತ್ತಿದೆ, ಇಂಟೀಜರ್ ಸೆಟ್ ಅಂತ ಕರಿತೀವಿ ನಾವು. -3, -2, -1, 0, 1 ಇವೆಲ್ಲ ಇಂಟೀಜರ್ಸ್. ಓಕೆನಾ? ನೋಡಿ, ಯಾವುದೇ ಎರಡು ಇಂಟೀಜರ್ಸ್ ಅನ್ನ ಆಡ್ ಮಾಡಿದರೆ ನನಗೆ ಇನ್ನೊಂದು ಇಂಟೀಜರ್ ಬಂದೇ ಬರುತ್ತೆ. ಓಕೆನಾ? ಹಾಗಾದ್ರೆ ಇದು ಕ್ಲೋಸ್ಡ್ ಆಗಿದೆ. ನೆಕ್ಸ್ಟ್ ಝೆಡ್ ಮಲ್ಟಿಪ್ಲಿಕೇಶನ್ ತಗೊಳ್ತೀನಿ. ಈಗ ಯಾವ್ದಾರ ಇಂಟೀಜರ್ಸ್ ತಗೊಳ್ಳಿ, ಸೇ -2 ಇಂಟು ಇನ್ನೊಂದು ಇಂಟೀಜರ್ ತಗೊಳ್ಳಿ -3. ಸೊ -2 × -3 ಎಷ್ಟಾಯ್ತು? ಓಕೆ, 6 ಆಯ್ತು. 6 ಇಸ್ ಅಗೈನ್ ಇಂಟೀಜರ್. ಹೌದಾ? ಹಾಗಾದ್ರೆ ಅಡಿಷನ್ ಈಸ್ ಕ್ಲೋಸ್ಡ್, ಮಲ್ಟಿಪ್ಲಿಕೇಶನ್ ಈಸ್ ಕ್ಲೋಸ್ಡ್. ಹಾಗಾದ್ರೆ ಇನ್ನೊಂದು ಸೈನ್ ನೋಡೋಣ, ಸಬ್ಟ್ರಾಕ್ಷನ್ ನೋಡೋಣ. ಈಗ ಸಬ್ಟ್ರಾಕ್ಷನ್ ನೋಡೋಣ. ಎರಡು ಇಂಟೀಜರ್ಸ್ ತಗೊಳ್ಳೋಣ. ಸೇ 2, ಇನ್ನೊಂದು ಇಂಟೀಜರ್ 3 ತಗೊಂತೀನಿ. ಎರಡು ಸಬ್ಟ್ರಾಕ್ಟ್ ಮಾಡ್ತೀನಿ. 2 - 3 ಆನ್ಸರ್ ಎಷ್ಟು ಬಂತು? -1. ನೋಡಿ, ಈಗ ಇಂಟೀಜರ್ ಆಗಿದೆ ಅದು, ಯಾಕಂದ್ರೆ ನಾವು ಚೇಂಜ್ ಮಾಡಿದೀವಿ, ಇಂಟೀಜರ್ ಇದೆ. ಹಾಗಾದ್ರೆ ಇದು ಕೂಡ ಕ್ಲೋಸ್ ಆಗುತ್ತೆ, ನೆಗೆಟಿವ್ ಸೈನ್ ಕ್ಲೋಸ್ ಆಗುತ್ತೆ. ಸೊ ಈಗ ಇಂಟೀಜರ್ ಸೆಟ್ಟೆ ತಗೊಳ್ಳೋಣ, ಡಿವೈಡೆಡ್ ಬೈ ತಗೊಳ್ಳೋಣ, ಬರುತ್ತೆ ನೋಡೋಣ. ಸೊ ಅದೇ 2 ತಗೊಳ್ತೀನಿ, ಇನ್ನೊಂದು ಇಂಟೀಜರ್ 3 ತಗೊಂತೀನಿ. ಅವಾಗ 2/3 ಆಯ್ತು. ನೋಡಿ, 2/3 ಇಂಟೀಜರಾ? ಇಟ್ ಈಸ್ ನಾಟ್ ಎ ಇಂಟೀಜರ್.
ಅಂದ್ರೆ ಇದು ಕ್ಲೋಸ್ ಆಗಲ್ಲ. ಹಾಗಾದ್ರೆ ಹಾಗಾದ್ರೆ ಝಡ್ ಕೇಸ್ ಅಲ್ಲಿ ನಾವು ಇಂಟಿಜರ್ ಕೇಸ್ ಅಲ್ಲಿ ಯಾವ್ಯಾವ ಕ್ಲೋಸ್ ಆಯ್ತು ನೋಡಿ. ಝಡ್ ಈಸ್ ಕ್ಲೋಸ್ಡ್ ಆನ್ ಅಡಿಷನ್, ಝಡ್ ಈಸ್ ಕ್ಲೋಸ್ಡ್ ಆನ್ ಮಲ್ಟಿಪ್ಲಿಕೇಶನ್, ಝಡ್ ಈಸ್ ಕ್ಲೋಸ್ಡ್ ಆನ್ ಸಬ್ಟ್ರಾಕ್ಷನ್, ಬಟ್ ಝಡ್ ಈಸ್ ನಾಟ್ ಕ್ಲೋಸ್ಡ್ ಅಂಡರ್ ಡಿವಿಷನ್. ಇದು ಕ್ಲೋಸರ್ ಪ್ರಾಪರ್ಟಿ ವರ್ಕ್ ಕೂಡ ಆಗಲ್ಲ ಡಿವಿಷನ್ಗೆ. ಅರ್ಥ ಆಗ್ತಿದೆಯಾ? ಇದೇ ತರ ಸೆಟ್ಗಳನ್ನ ಚೇಂಜ್ ಮಾಡ್ಕೊಂತ ಹೋಗ್ಬೇಕು, ಟೆಸ್ಟ್ ಮಾಡ್ಕೊಂತ ಹೋಗ್ಬೇಕು. ಸೊ ಈ ತರ ಪ್ರಾಪರ್ಟಿಗಳನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಬೈನರಿ ಆಪರೇಷನ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇದನ್ನ ಹೆಂಗ್ ಬರೀಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಆಗ್ಲೇ ನಾನು ತೋರಿಸಿದೆ ಎನ್ ಕಾಮ ಪ್ಲಸ್, ಹೌದಾ? ಆಮೇಲೆ ಎನ್ ಮತ್ತೆ ಇಂಟು ತೋರಿಸಿದ್ವಿ, ಎನ್ ಮೈನಸ್ ಅಂತ ತೋರಿಸಿ. ಓಕೆ ನೋಡಿ, ಎನ್ ಅಂದ್ರೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಏನಂತ ಹೇಳಿದ್ವಿ, ಈಸ್ ಕ್ಲೋಸ್ಡ್ ಅಂಡರ್ ಅಡಿಷನ್ ಅಂದ್ರೆ ಒಂದೇ. ಹಾಗಾದ್ರೆ ಎನ್ ಈಸ್ ಬೈನರಿ, ಎನ್ ಈಸ್ ಬೈನರಿ ಆನ್ ಅಡಿಷನ್. ನೆಕ್ಸ್ಟ್ ಎನ್ ಈಸ್ ಬೈನರಿ ಆನ್ ಮಲ್ಟಿಪ್ಲಿಕೇಶನ್. ಇದು ಎನ್ ಈಸ್ ನಾಟ್ ಬೈನರಿ, ಮೈನಸ್ ಸೈನಿ ಬರಲಿಲ್ಲ ನೋಡ್ರಿ. ಓಕೆನಾ? ಎನ್ ಈಸ್ ನಾಟ್ ಬೈನರಿ, ಯಾವ ಸೈನಿ ಬೈನರಿ ಆಗ್ಲಿಲ್ಲ, ಅದು ನೆಗೆಟಿವ್ ಸೈನಿ ಬೈನರಿ. ಅದೇ ತರ ಎನ್ ಮತ್ತೆ ಡಿವೈಡಿಗೂ ಕೂಡ ಇದೇನಾಗಲ್ಲ, ಬೈನರಿ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಓಕೆ. ಎಷ್ಟು ಸೆಟ್ ತಗೊಂಡ್ವಿ ಹೇಳ್ರಿ ನಾವು ಇಲ್ಲಿ ಎಕ್ಸಾಂಪಲ್ ತೋರಿಸುವಾಗ? ಎಷ್ಟು ಸೆಟ್ ಯೂಸ್ ಮಾಡಿದ್ವಿ? ನ್ಯಾಚುರಲ್ ನಂಬರ್ ಸೆಟ್ ನೋಡಿದ್ವಿ, ಚೆಕ್ ಮಾಡಿದ್ವಿ. ಆಮೇಲೆ ಇಂಟಿಜರ್ಸ್ ಚೆಕ್ ಮಾಡಿ ನೋಡಿದ್ವಿ. ಇದೇ ತರ ನೆಕ್ಸ್ಟ್ ನಾವು ರಿಯಲ್ ನಂಬರ್ಸ್ಗೆ ಹೋಗ್ಬೋದು ನೋಡಿ, ರಿಯಲ್ ನಂಬರ್ಸ್ಗೆ ಹೋಗ್ಬೋದು, ಓಲ್ ನಂಬರ್ಸ್ಗೆ ಹೋಗ್ಬೋದು. ಸೊ ನಾವು ಎಲ್ಲಾ ಸೆಟ್ ಅನ್ನು ಕೂಡ ಚೆಕ್ ಮಾಡ್ಬೋದು. ಓಕೆನಾ? ಈಗ ನೋಡಿ, ಹಾಗಾದ್ರೆ ಬೈನರಿ ಆಪರೇಷನ್ ಅಂತಂದ್ರೆ ವಾಟ್ ಇಸ್ ದ ಡೆಫಿನಿಷನ್ ಆಫ್ ಬೈನರಿ ಆಪರೇಷನ್? ಬರ್ಕೊಳ್ಳಿ, ಬೈನರಿ ಆಪರೇಷನ್. ಸೊ ನಾನು ಎಷ್ಟು ಎಲಿಮೆಂಟ್ಸ್ ತಗೊಂಡಿದ್ದೆ? ಎಕ್ಸಾಂಪಲ್ ಕೊಡುವಾಗ ನಾನು ಎಷ್ಟು ಎಲಿಮೆಂಟ್ಸ್ ತಗೊಂಡಿದ್ದೆ? F2 ಎಲಿಮೆಂಟ್ಸ್ ತಗೊಂಡಿದ್ದೆ. ಓಕೆ, ಬೈನರಿ ಆಪರೇಷನ್ ಅಂತಂದ್ರೆ ನೋಡಿ, ಡೆಫಿನಿಷನ್ ಹೇಳ್ತೀನಿ, ಬರ್ಕೊಡ್ರಿ. ಆಪರೇಷನ್ ನೋಡಿ, ಸ್ಟಾರ್ ಅಂತ ಕೊಡ್ತೀನಿ. ಆಪರೇಷನ್ ಸ್ಟಾರ್, ಅದು ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು, ಇಂಟು ಆಗಿರ್ಬೋದು, ಏನಾರು ಡಿವೈಡೆಡ್ ಬೈ ಏನಾರು ಇಲ್ಲಿ. ಆಪರೇಷನ್ ಸ್ಟಾರ್ ಆನ್ ದ ಸೆಟ್ ಎ, ನಂತರ ಯಾವ್ದೋ ಒಂದು ಸೆಟ್ ಇರಬೇಕು. ಈಸ್ ಎ ಫಂಕ್ಷನ್ ನೋಡಿ, ಎನ್ ಆಪರೇಷನ್ ಸ್ಟಾರ್ ಆನ್ ದ ಸೆಟ್ ಎ, ಜನರಲ್ ಆಗಿ ಎ ಈಸ್ ಎ ಫಂಕ್ಷನ್, ಕಂಟಿನ್ಯೂ ಮಾಡ್ತೀನಿ, ಈಸ್ ಎ ಫಂಕ್ಷನ್ ಫ್ರಮ್ ಎ ಕ್ರಾಸ್ ಎ ಟು ಎ. ಇಲ್ಲಿವರೆಗೆ ನೀವು ಅಂಡರ್ಲೈನ್ ಮಾಡ್ಕೋಬೇಕು. ಫ್ರಮ್ ಎ ಕ್ರಾಸ್ ಎ ಟು ಎ. ಯಾವ್ದ್ರ ಡೆಫಿನೇಷನ್ ಇದು ಹೇಳಿದ್ ನಾನೀಗ? ಬೈನರಿ ಆಪರೇಷನ್. ನೋಟ್ ಮಾಡ್ಕೊಳ್ಳಿ, ಎ ಕ್ರಾಸ್ ಎ. ಇಟ್ ಈಸ್ ಡಿನೋಟೆಡ್ ಬೈ, ಅದನ್ನ ಹೆಂಗ್ ಬರಿತೀವಿ ನಾವು ಅಂದ್ರೆ, ಇಟ್ ಈಸ್ ಡಿನೋಟೆಡ್ ಬೈ, ನೋಡಿ, ಎರಡು ಎಲಿಮೆಂಟ್ಸ್ ಜನರಲ್ ಆಗಿ ಒಂದಿನ ಬಿ ಅಂತ ಇದ್ರೆ ನಡುವೆ ನಾವು ಅವೆರಡು ಎಲಿಮೆಂಟ್ ಏನಾದ್ರು ಆಪರೇಟ್ ಮಾಡ್ತೀವಿ, ಪ್ಲಸ್ ಮಾಡ್ತೀವಿ, ಇಲ್ಲ ಮೈನಸ್ ಮಾಡ್ತೀವಿ, ಇಲ್ಲ ಇಂಟು ಮಾಡ್ತೀವಿ, ಇಲ್ಲ ಡಿವೈಡೆಡ್ ಬೈ ಮಾಡ್ತೀವಲ್ಲ. ಇಟ್ ಈಸ್ ಡಿನೋಟೆಡ್ ಬೈ ಎ ಸ್ಟಾರ್ ಬಿ ಅಂತ ಹೇಳ್ತೀವಿ. ಸೊ ವೇರ್ ಸ್ಟಾರ್ ಈಸ್ ಬೈನರಿ ಆಪರೇಷನ್. ನೋಡಿ, ಡೆಫಿನೇಷನ್ ಇನ್ನೊಂದ್ಸರಿ ನೋಡ್ಬಿಡ್ತೀನಿ. ಏನ್ ಆಪರೇಷನ್ ಸ್ಟಾರ್ ಅಂತಂದ್ರೆ ಒಂದು ಸೆಟ್ ಮೇಲೆ ಡಿಪೆಂಡ್ ಮಾಡ್ತೀವಿ, ಅದು ಏನಾಗಿರುತ್ತೆ, ಫಂಕ್ಷನ್ ಆಗಿರುತ್ತೆ. ಎಲ್ಲಿಂದ? ಫ್ರಮ್ ಎ ಕ್ರಾಸ್ ಎ ಟು ಎ. ಸೊ ಇಟ್ ಇಸ್ ಡಿಫೈನ್ಡ್ ಆರ್ ಇಟ್ ಇಸ್ ಡಿನೋಟೆಡ್ ಆಸ್ ಎ ಸ್ಟಾರ್ ಬಿ ಅಂತ ಡಿನೋಟ್ ಮಾಡ್ತೀವಿ. ಓಕೆನಾ? ಇದು ನಮ್ಮ ಇವತ್ತಿನ ಕ್ಲಾಸಿನ ಫಸ್ಟ್ ಡೆಫಿನಿಷನ್. ಏನ್ ಬರ್ಕೊಂಡಿದ್ದೀರಿ? ಹೋದ್ರಿ ಒಂದು ಯಾರಾದ್ರು ಒಬ್ರು ಹೋದ್ರಿ? ಹೋದ್ರಿ? ಕರೆಕ್ಟ್ ಇದೆ, ಹೋದ್ರಿ ಕರೆಕ್ಟ್ ಇದೆ. ಸ್ವಾಮಿ ಇದ್ದೀರಾ? ಹೋದ್ರಿ? ಹಾ, ಸ್ಮಾಲ್ ಲೆಟರ್ ಎ ಸ್ಟಾರ್ ಬಿ. ಓಕೆನಾ?
ಓಕೆ. ನೋಡಿ ಈಗ ಎಕ್ಸಾಂಪಲ್ ಈಗಿನ ಕೊಟ್ವಿ ನಾವು ಎಕ್ಸಾಂಪಲ್ ಅದನ್ನೇ ಬರ್ಕೊಳ್ಳೋಣ. ಎಕ್ಸಾಂಪಲ್ 1 ಬರಿತಾ ಇದ್ದೀರಾ? ಪ್ಲಸ್ ಈಸ್ ಬೈನರಿ ಆನ್ ಯಾವ ಸೆಟ್ ತೋರಿಸಿದಲ್ಲ ನಾವು. ಅಡಿಷನ್ ಅಡಿಷನ್ ಈಸ್ ಬೈನರಿ ಆನ್ ಎನ್. ಎಸ್ ಬರ್ತೀನಿ ನೋಡಿ. ಅಡಿಷನ್ ಅಂದ್ರೆ ಪ್ಲಸ್ ಅಂತ ಬರ್ತೀನಿ. ಪ್ಲಸ್ ಈಸ್ ಬೈನರಿ ಆನ್ ಎನ್. ಆಮೇಲೆ ಇನ್ನೊಂದು ಯಾವ್ದು ಬೈನರಿ ಆಗಿರುತ್ತೆ? ಇಂಟು ಆಗಿರುತ್ತೆ ನೋಡಿ, ತೋರಿಸಿದ್ವಲ್ಲ ನಾವು. ಇಂಟು ಅಂದ್ರೆ ಮಲ್ಟಿಪ್ಲಿಕೇಶನ್. ಯಾವುದೇ ಓಕೆ, ಯಾವುದೇ ಎರಡು ನ್ಯಾಚುರಲ್ ನಂಬರ್ಸ್ ನ ಗುಣಿಸಿದ್ರೆ ನಮಗೆ ಇನ್ನೊಂದು ನ್ಯಾಚುರಲ್ ನಂಬರ್ ಯಾವಾಗ್ಲೂ ಬರ್ಬೇಕು. ಒಂದು ಕೇಸ್ ಬರ್ಲಿಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ. ಓಕೆನಾ? ಆಮೇಲೆ ಮೈನಸ್ ಸಬ್ಟ್ರಾಕ್ಷನ್ ಈಸ್ ನಾಟ್ ಬೈನರಿ. ಈಸ್ ನಾಟ್ ಬೈನರಿ ಆನ್ ಎನ್. ಹೌದಾ? ಇನ್ನೊಂದು ಯಾವ್ದು ಬೈನರಿ ಆಗ್ಲಿಲ್ಲ? ಡಿವಿಷನ್ ಈಸ್ ನಾಟ್ ಬೈನರಿ ಆನ್ ಯಾವ ಸೆಟ್? ಎನ್ ಸೆಟ್. ಆಯ್ತಾ? ನಾನು ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತೀನಿ ನೋಡ್ರಿ, ನೀವು ಅಬ್ಸರ್ವ್ ಮಾಡ್ಬೇಕು. ನಾನು ಆಗ್ಲಲ್ಲ ಮತ್ತೆ ಸ್ಕ್ರೀನ್ ಅನ್ನ ಹಿಂದಕ್ಕೆ ಕೊಡ್ಸಲ್ಲ. ಸೆಕೆಂಡ್ ಎಕ್ಸಾಂಪಲ್ ಝಡ್. ಓಕೆ, ಸೆಕೆಂಡ್ ಎಕ್ಸಾಂಪಲ್ ಅಡಿಷನ್ ಈಸ್ ಬೈನರಿ ಆನ್ ಝಡ್. ಹೌದಾ? ಮತ್ತೆ ಮಲ್ಟಿಪ್ಲಿಕೇಶನ್ ಇಂಟು ಈಸ್ ಬೈನರಿ ಆನ್ ಝಡ್. ಮತ್ತೆ ಇನ್ನೊಂದು ಯಾವ್ದು ಬೈನರಿ ಆಯ್ತು ನೋಡ್ರಿ, ನಾವು ಇಂಟೀಜರ್ ಸೆಟ್ ತಗೊಂಡಾಗ. ಸಬ್ಟ್ರಾಕ್ಷನ್ ಕರೆಕ್ಟ್. ಮೈನಸ್ ಈಸ್ ಬೈನರಿ ಆನ್ ಸೆಟ್ ಆಫ್ ಇಂಟೀಜರ್ ಝಡ್. ಆಮೇಲೆ ಓಕೆ, ಡಿವಿಷನ್ ಈಸ್ ನಾಟ್ ಬೈನರಿ ಆನ್ ಝಡ್. ಆಯ್ತಾ? ಇವೆರಡೇ ಎಕ್ಸಾಂಪಲ್ ಕೊಟ್ಟಿದ್ದು ನಾವು. ನೀವು ಯಾವ ಸೆಟ್ ತಗೋಬಹುದು. ರಿಯಲ್ ನಂಬರ್ ತಗೊಳ್ಬಹುದು, ಹೋಲ್ ನಂಬರ್ ತಗೊಳ್ಬಹುದು, ಆಮೇಲೆ ರ್ಯಾಷನಲ್ ನಂಬರ್ ತಗೊಳ್ಬಹುದು. ಯಾವ ತರ ತಗೊಳ್ಳಿ. ಓಕೆ, ಎಕ್ಸಾಂಪಲ್ 3 ನೋಡೋಣ ತಡ್ರಿ. ಇದನ್ನ ಟೆಸ್ಟ್ ಮಾಡಿಲ್ಲ ನಾವು, ಆದ್ರೂ ನೋಡೋಣ. ಓಕೆ, ಅಡಿಷನ್ ಈಸ್ ಬೈನರಿ ಆನ್. ಓಕೆ, ಕ್ಯಾಪಿಟಲ್ ಕ್ಯೂ ಅಂದ್ರೆ ಯಾವ ಸೆಟ್? ಎರಡು ರ್ಯಾಷನಲ್ ನಂಬರ್ಸ್ ನ ಆಡ್ ಮಾಡಿದ್ರೆ ನಮಗೆ ಇನ್ನೊಂದು ರ್ಯಾಷನಲ್ ನಂಬರ್ ಬರುತ್ತೆ ಯಾವಾಗ್ಲೂ ಅಂತ ಅರ್ಥ. ಬರ್ತದೆ ತಾನೆ? ಎರಡು ರ್ಯಾಷನಲ್ ನಂಬರ್ಸ್ ಆಡ್ ಮಾಡಿದ್ರೆ ಇನ್ನೊಂದು ರ್ಯಾಷನಲ್ ನಂಬರ್ ಬಂದೇ ಬರುತ್ತೆ. ಹಾಗೆ ನಮಗೆ ಮೈನಸ್ ಅಂದ್ರೆ ಸಬ್ಟ್ರಾಕ್ಷನ್ ಕೂಡ ಏನಾಗಿರುತ್ತೆ ನೋಡಿ. ಸಬ್ಟ್ರಾಕ್ಷನ್ ಕೂಡ ಬೈನರಿ ಆಗುತ್ತೆ. ಆಮೇಲೆ ಮಲ್ಟಿಪ್ಲಿಕೇಶನ್ ಈಸ್ ಆಲ್ಸೋ ಬೈನರಿ. ಕರೆಕ್ಟಾ? ಎರಡು ರ್ಯಾಷನಲ್ ನಂಬರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಇನ್ನೊಂದು ರ್ಯಾಷನಲ್ ನಂಬರ್ ಬರುತ್ತೆ. ಎರಡು ರ್ಯಾಷನಲ್ ನಂಬರ್ಸ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ವಿಲ್ ಗೆಟ್ ಅನದರ್ ರ್ಯಾಷನಲ್ ನಂಬರ್. ನೋಡಿ, ಡಿವಿಷನ್ ಆಗುತ್ತಾ? ಅಬ್ಸರ್ವ್ ಮಾಡಿ. ಆಗತ್ತೆ, ಡಿವಿಷನ್ ಕೂಡ ಆಗ್ತದೆ. ಡಿವಿಷನ್ ಈಸ್ ಬೈನರಿ ಆನ್. ನೋಡಿ, ಇದು ನಮಗೆ ಝಡ್ ಸೆಟ್ ಅಲ್ಲಿ ಆಗಿರ್ಲಿಲ್ಲ. ಡಿವಿಷನ್ ಗೆ ನ್ಯಾಚುರಲ್ ನಂಬರ್ಸ್ ಆಗಿರ್ಲಿಲ್ಲ, ಬಟ್ ರ್ಯಾಷನಲ್ ನಂಬರ್ಸ್ ಏನಾಗುತ್ತೆ? ಆಗುತ್ತಾ? ಎಕ್ಸಾಂಪಲ್ ಕೊಡೋಣ. ಎಕ್ಸಾಂಪಲ್ ಒಂದು 2 ತಗೊಳ್ಳಿ. ಇದು ಇನ್ನೊಂದು. ಓಕೆ, ಇನ್ನೊಂದು 3 ತಗೊಳ್ಳಿ. 2/3 ನೋಡೋಣ. 2/3 ನೋಡಿ. 2/3 ರ್ಯಾಷನಲ್ ನಂಬರ್ ತಾನೆ? ಅದಕ್ಕೆ ನಾನು ಹೇಳಿದ್ದು ಡಿವಿಷನ್ ಆಲ್ಸೋ ಒಬೇಸ್ ಬೈನರಿ ಪ್ರಾಪರ್ಟಿ. ಏನಾದ್ರು ಡೌಟ್ ಇದೆಯಾ? ಎಷ್ಟು ಎಕ್ಸಾಂಪಲ್ ಆದ್ವು ನೋಡ್ರಿ, ಎಷ್ಟು ಎಕ್ಸಾಂಪಲ್ ಆದ್ವು? ಎಷ್ಟು ಎಕ್ಸಾಂಪಲ್ ಆಯ್ತು? ಹಾ, ಓಕೆ. ಓಕೆ, ನೋಡಿ. ಈಗ ಇನ್ನೊಂದ್ಸರಿ ನಾನು ನೋಡ್ತೀನಿ ಯಾರು ಲೈನ್ ಅಲ್ಲಿ ಇದೆ, ಸ್ವಲ್ಪ ಅಬ್ಸರ್ವ್ ಮಾಡ್ತೀನಿ. ಓಕೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಬರ್ಕೊಡ್ರಿ, ಹೇಳ್ತೀನಿ. ಗೀತಾಂಜಲಿ ಇದೀರಾ? ಗೀತಾಂಜಲಿ, ಶ್ರೀಗೌರಿ, ಅರಾಫತಂಜುಮ್, ಸರ್ವಮಂಗಳ ಇದೀರಾ? ಓಕೆ, ಎಕ್ಸಾಂಪಲ್ ಬರ್ಕೊಳ್ಳಿ, ಹೇಳ್ತೀನಿ. ರಿಟರ್ನ್
ನೋಡಿ ನೀವು ಎಕ್ಸಾಂಪಲ್ ಓದ್ಬೇಕಾಗುತ್ತೆ. ವೆದರ್ ಈಚ್ ಆಫ್ ದ ಫಾಲೋಯಿಂಗ್ ಈಚ್ ಆಫ್ ದ ಫಾಲೋಯಿಂಗ್ ಈಚ್ ಆಫ್ ದ ಫಾಲೋಯಿಂಗ್ ಆಪರೇಷನ್ ಸ್ಟಾರ್ ಈಸ್ ಸ್ಟಾರ್ ಈಸ್ ಬೈನರಿ ಆರ್ ನಾಟ್. justify justify your answer. justify your answer. ಓದ್ರಿ ಕ್ವಶನ್ ಓದ್ರಿ. ಓಕೆ, ಎಲ್ಲರದು ಆಯ್ತಾ? ಓಕೆ, ಇದರಲ್ಲಿ ಫಸ್ಟ್ ಒನ್ ಆನ್ z plus define star by a star b is equal to a minus b. ನೋಡಿ ಒಂದು ಎಕ್ಸಾಂಪಲ್ ಇದೆ, ಫಸ್ಟ್ ಒನ್ ಬರ್ಕೊಳ್ಳಿ. ಬರ್ದಿದ್ದೀರಾ? ಹಾ, ಓಕೆ. ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ನೋಡಿ ಫಸ್ಟ್ ನೀವು ಎರಡು ಪಾಯಿಂಟ್ ಹೇಳ್ತೀನಿ ಇನ್ನೊಂದ್ಸರಿ. ನೀವು ಇಲ್ಲಿ ಇದರಲ್ಲಿ ಸೆಟ್ ಯಾವ್ದು ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಯಾವ ಸೆಟ್ ಕೊಟ್ಟಿದಾರೋ ಆ ಸೆಟ್ ಕಡೆ ಗಮನ ಇರಬೇಕು, ಮತ್ತೆ ಬೇರೆ ಸೆಟ್ಗಳು ಕೊಡಬಾರ್ದು. ನೋಡಿ z ಪ್ಲಸ್ ಅಂತ ಕೊಟ್ಟಾರೆ, z ಮೇಲೆ ಪ್ಲಸ್ ಇದೆ ಅಲ್ಲ, ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಅಷ್ಟೇ ಇದು. ಫಸ್ಟ್ ಅದನ್ನ ಬರ್ಕೊಳ್ಳೋಣ. ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ 1 2 3 ಇಷ್ಟೇ ಬರ್ತವೆ. z ಮೇಲೆ ಪ್ಲಸ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಈ ಸೆಟ್ ಅಷ್ಟೇ ನಮಗೆ ಸಂಬಂಧ. 1 2 3 4 5 ಇಷ್ಟೇ ಬರೋದು. ಓಕೆನಾ? ಸರಿ ಇದೆಯಾ? ಓಕೆ. ಈಗ ಎ ಸ್ಟಾರ್ ಬಿ ಹೆಂಗೆ ಅಂತ ಡಿಪೆಂಡ್ ಮಾಡಿದಾರೆ ಅವರು? ಎ ಮೈನಸ್ ಬಿ ಅಂತ ಡಿಪೆಂಡ್ ಮಾಡಿದ್ರು. ಕರೆಕ್ಟಾ? ನೋಡಿ ಈಗ ನೀವು ಈ ಸೆಟ್ ಅಲ್ಲಿರೋ ಯಾವುದೇ ಎರಡು ಎಲಿಮೆಂಟ್ ತಗೊಂಡು ಇದಕ್ಕೆ ಟೆಸ್ಟ್ ಮಾಡ್ಬೇಕು. ಅದೇ ಸೆಟ್ ಸೇರಿರೋ ಇನ್ನೊಂದು ಎಲಿಮೆಂಟ್ ಬಂದ್ರೆ ಬೈನರಿ, ಬರ್ಲಿಲ್ಲ ಅಂದ್ರೆ ನಾಟ್ ಬೈನರಿ. ಇದು ಕೇರ್ಫುಲ್ ಆಗಿರ್ಬೇಕು. ನೀವು ತಗೊಳ್ಳೋ ಎಲಿಮೆಂಟ್ಸ್ ಕೇರ್ಫುಲ್ ಆಗಿರ್ಬೇಕು ನೋಡಿ. ಈಗ ನಾನು ಸೆಲೆಕ್ಟ್ ಮಾಡ್ತೀನಿ, 2 ತಗೊಳ್ತೀನಿ, 3 ತಗೊಂತೀನಿ. ಓಕೆನಾ? ನಾನು ತಗೊಂಡಿರೋ ಎಲಿಮೆಂಟ್ಸ್ ನೋಡಿ 2 ಮತ್ತೆ 3 ಪಾಸಿಟಿವ್ ಇಂಟೀಜರ್. ಕಾಣಿಸ್ತಾ ಇದೆಯಲ್ಲ? ನೋಡಿ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಎ ಜಾಗದಲ್ಲಿ 2 ಸ್ಟಾರ್, ಬಿ ಜಾಗದಲ್ಲಿ 3, ಅಲ್ಲಿಗೆ 2 ಸ್ಟಾರ್ 3 ಅಂದ್ರೆ 2 ಮೈನಸ್ 3 ಬಂತು. ಸೊ 2 ಮೈನಸ್ 3 ಎಷ್ಟು ಬಂತು? ನೋಡಿ ಅದಕ್ಕೆ ಈಗ ನಾವು ತಗೊಂಡಿರೋ ಸೆಟ್ ಬರೀ ಅಂದ್ರೆ ಅವು ಕೊಟ್ಟಿರೋದು ಪಾಸಿಟಿವ್ ಇಂಟೀಜರ್ಸ್ ಅಷ್ಟೇ ಆಗಿದೆ. ಬಟ್ ಆ ಸೆಟ್ ಅಲ್ಲಿರೋ ಎರಡು ಎಲಿಮೆಂಟ್ಸ್ ನ ಆಪರೇಟ್ ಮಾಡಿದಾಗ ನಮಗೆ ಬೇರೆ ಎಲಿಮೆಂಟ್ ಬರ್ತಾ ಇದೆ, ಅದೇ ಸೆಟ್ ಎಲಿಮೆಂಟ್ ಬರ್ತಾ ಇಲ್ಲ. ಡಸ್ ನಾಟ್ ಬಿಲಾಂಗ್ಸ್ ಟು z ಪ್ಲಸ್. ಆಯ್ತಾ? ಹಾಗಾದ್ರೆ ಸ್ಟಾರ್ ಈಸ್ ನಾಟ್ ಬೈನರಿ. ನೋಡಿ ಫಸ್ಟ್ನೇ ಎಕ್ಸಾಂಪಲ್, ಅದು ಬೈನರಿ ಅಲ್ಲ. ಯಾವ ಸೆಟ್ ಮೇಲೆ ಗೊತ್ತಾ? ಆನ್ z ಪ್ಲಸ್. ಬೇರೆ ಸೆಟ್ ಮೇಲೆ ಆಗ್ತಿರ್ತೇವೆ ನಾವು, ಆನ್ z ಪ್ಲಸ್. ಕರೆಕ್ಟಾ? ನೆಕ್ಸ್ಟ್ ಎಕ್ಸಾಂಪಲ್ ಹೋಗಿ, ಸೆಕೆಂಡ್ ಎಕ್ಸಾಂಪಲ್. ಆನ್ z ಪ್ಲಸ್ ಡಿಫೈನ್ ಸ್ಟಾರ್ ಬೈ a ಸ್ಟಾರ್ b is equal to ab. ಬರ್ದಿರಾ? ಓಕೆ. ನೋಡಿ ಮತ್ತೆ ಸೇಮ್ ಸೆಟ್ z ಪ್ಲಸ್ ಕೊಟ್ಟಾರೆ. ಸೊ z ಪ್ಲಸ್ ಅಂತಂದ್ರೆ ನಿಮಗೆ ಅಂಡರ್ಸ್ಟುಡ್ ಗೊತ್ತಾಗುತ್ತೆ. ಗೊತ್ತಾಗ್ಲಿಲ್ಲ ಅಂದ್ರೆ ಬರ್ಕೊಡ್ರಿ. ಇದೇ ಪಾಸಿಟಿವ್ ಇಂಟೀಜರ್ಸ್. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಏನ್ ಕೊಟ್ಟಾರೆ ಈಗ? ಎ ಬಿ ಅಂತ ಕೊಟ್ಟಾರೆ. ಯಾವ್ದಾರ ಎರಡು ತಗೊಳ್ರಿ ಪಾಸಿಟಿವ್ ಇಂಟೀಜರ್ಸ್. ಯಾವ್ದಾರ ಎರಡು ತಗೋಬಹುದು ನೀವು. ಲೆಟ್ ಮಿ ಟೇಕ್ 3 and 4. ಇದೇ ಸೆಟ್ ಅಲ್ಲಿ ತಗೋಬೇಕು. ಓಕೆ, 3 ಸ್ಟಾರ್ 4 ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ರೈಟ್ ಹ್ಯಾಂಡ್ ಸೈಡ್ 3 into 4. ಸೊ 3 into 4 12. ನೋಡಿ ಮತ್ತೆ ನನಗೆ ಅದೇ ಸೆಟ್ ಅಲ್ಲಿ ಇರೋದೇ ಬಂತು. ಅಂದ್ರೆ ಯಾವುದೇ ಎರಡು ಪಾಸಿಟಿವ್ ಇಂಟೀಜರ್ಸ್ ನ ಮಲ್ಟಿಪ್ಲೈ ಮಾಡಿದರೆ ನನಗೆ ಅದೇ ಸೆಟ್ ಸೇರಿರೋ ಇನ್ನೊಂದು ಎಲಿಮೆಂಟ್ ಬರ್ತಾ ಇದೆ. ಅಂದ್ರೆ ತೀರ್ಮಾನ ಏನು? ಸ್ಟಾರ್ ಈಸ್
ಬೈನರಿ ಆನ್ ಝಡ್ ಪ್ಲಸ್. ನೋಡಿ ಬೈನರಿ ಅಂದ್ರೆ ಇದು ಅರ್ಥ, ಅದೇ ಸೆಟ್ ಸೇರಿರೋ ಇನ್ನೊಂದು ಎಲಿಮೆಂಟ್ ಬರ್ಬೇಕು ಆಪರೇಟ್ ಮಾಡಿದ್ಮೇಲೆ. ಸರ್ವಮಂಗಳ ಇದ್ದೀರಾ? ಕೇಳಿಸ್ತಾ ಇದೆಯಾ? ಮೂರನೇ ಎಕ್ಸಾಂಪಲ್ ಆನ್ ಆರ್. ಆರ್ ಅಂದ್ರೆ ಯಾವ ಸೆಟ್? ಡಿಫೈನ್ ಸ್ಟಾರ್ ಬೈ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್. ಏನಿದೆ ಕೊಡ್ರಿ, ಸ್ಟಾರ್ ಹೆಂಗ್ ಡಿಫೈನ್ ಮಾಡಿದ್ರೆ ಹೋದ್ರಿ? ಈಗ ನಾನು ತಗೊಂಡಿರೋ ಸೆಟ್ ಆಫ್ ರಿಯಲ್ ನಂಬರ್. ಓಕೆ ಓಕೆ, ಸ್ವಲ್ಪ ಸ್ಟಾರ್ಟ್ ಮಾಡಿ. ಈಗ ರಿಯಲ್ ನಂಬರ್ಸ್ ಅಂದ್ರೆ ನಮಗೆ ರಿಯಲ್ ನಂಬರ್ ಸೆಟ್ ಏನು ಬರೆಯೋ ಅವಶ್ಯಕತೆ ಇಲ್ಲ. ಇಟ್ ಕಂಟೈನ್ಸ್ ಆಲ್ ರ್ಯಾಷನಲ್ ನಂಬರ್ಸ್ ಅಂಡ್ ಇರ್ರೇಷನಲ್ ನಂಬರ್ಸ್. ಹೌದಾ? ರಿಯಲ್ ನಂಬರ್ಸ್ ಅಂದ್ರೆ ಎಲ್ಲ ಇರ್ತದೆ, ಅದರಲ್ಲಿ ರ್ಯಾಷನಲ್ ನಂಬರ್ಸ್ ಇರ್ತದೆ, ಆಮೇಲೆ ಇರ್ರೇಷನಲ್ ನಂಬರ್ಸ್ ಇರುತ್ತೆ. ಸೊ ನಾವು ಡೈರೆಕ್ಟ್ ಆಗಿ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, ಎ ಬಿ ಸ್ಕ್ವೇರ್. ನೋಡಿ ಯಾವ್ದಾದ್ರು ಎರಡು ರಿಯಲ್ ನಂಬರ್ಸ್ ತಗೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು ರಿಯಲ್ ನಂಬರ್ಸ್. ಓಕೆ, 2 ತಗೊಳ್ಳೋಣ, 3 ತಗೊಳ್ಳೋಣ. 2 ಸ್ಟಾರ್ 3 ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ನೋಡಿ, ನೀವೇ ಮಾಡ್ಬೇಕೀಗ, ಹೇಳಿ. ಎ ಪ್ಲೇಸ್ ಅಲ್ಲಿ 2ನಾ, ಬಿ ಪ್ಲೇಸ್ ಅಲ್ಲಿ 3 ಇದೆ ಅಂದ್ರೆ 3 ಸ್ಕ್ವೇರ್ ಬರ್ಬೇಕದು. ಸೊ ದಟ್ ಈಸ್ 2 ಇಂಟು 3 ಸ್ಕ್ವೇರ್ ಅಂದ್ರೆ 9. ಸೊ 2 ಇಂಟು 9 ಎಷ್ಟಾಯ್ತು? 18. ಅದು ರಿಯಲ್ ನಂಬರ್ ತಾನೆ? ಓಕೆ, ಹಾಗಾದ್ರೆ ತೀರ್ಮಾನ, ದೇರ್ ಫೋರ್ ಸ್ಟಾರ್ ಈಸ್ ಬೈನರಿ ಆನ್ ರಿಯಲ್ ನಂಬರ್ ಆರ್. ಅವ್ರು ಯಾವ ಸೆಟ್ ಕೊಟ್ಟಿರ್ತಾರ ಆ ಸೆಟ್ ಬರೀಬೇಕು. ಆಯ್ತಾ? ನೆಕ್ಸ್ಟ್ ಎಷ್ಟನೇ ಎಕ್ಸಾಂಪಲ್? ಓಕೆ, ಆನ್ ಝಡ್ ಪ್ಲಸ್ ಡಿಫೈನ್ ಸ್ಟಾರ್ ಬೈ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಮಾಡ್ ಎ ಮೈನಸ್ ಬಿ. ಅಬ್ಸರ್ವ್ ಮಾಡಿ, ಮಾಡ್ ಆಫ್, ಇದು ನೋಡ್ಕೋಬೇಕು ನೀವು, ಮಾಡ್ ಆಫ್ ಎ ಮೈನಸ್ ಬಿ. ಓಕೆ, ನೋಡಿ ಈಗ ಸೊಲ್ಯೂಷನ್ ಸ್ಟಾರ್ಟ್ ಮಾಡಿ. ಝಡ್ ಪ್ಲಸ್ ಮಾಮೂಲ ಕೊಟ್ಟಿದ್ದಾರೆ, ಮತ್ತೆ ಅದೇ ಪಾಸಿಟಿವ್ ಇಂಟಿಜರ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 0 ಯಾಕೆ ಬರಲ್ಲ ಝಡ್ ಪ್ಲಸ್ ಅಲ್ಲಿ? ಯಾಕೆ 0 ಬರಲ್ಲ? ಒಂದಿಂದ ಯಾಕೆ ಸ್ಟಾರ್ಟ್ ಮಾಡಿದೀವಿ? ಕೇಳಿಸ್ತಾ ಇದೆಯಾ? ಸಾನಿಯಾ, 0 ಯಾಕೆ ಬರೋದಿಲ್ಲ? 0 ಅಲ್ಲ ಅಲ್ಲ ಅಲ್ಲ, 0 ಈಸ್ ನೀದರ್ ಪಾಸಿಟಿವ್ ನಾರ್ ನೆಗೆಟಿವ್. ಅದು ಬರೀ ಇಂಟೀಜರ್ ಅಷ್ಟೇ, ಅದು ಇಂಟೀಜರ್ ಅಷ್ಟೇ, ಅದಕ್ಕೆ ನಾವು 0 ಬರಲ್ಲ. ಇಲ್ಲಿ ಪಾಸಿಟಿವ್ ಅಂತ ಕೊಟ್ಟಿರೋದ್ರಿಂದ 1 ಇಂದ ತಗೋಬೇಕು, 0 ಬರಲ್ಲ. ಓಕೆ, ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ ನೋಡಿ, ಮಾಡ್ ಆಫ್ ಎ ಮೈನಸ್ ಬಿ ಅಂತ ಇದೆ. ನೋಡಿ ಅಬ್ಸರ್ವ್ ಮಾಡಿ, ಮಾಡಿದೆ. ಮೊದಲನೇ ಎಕ್ಸಾಂಪಲ್ ಏನಿತ್ತು ಹೇಳ್ರಿ, ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ಬರೀ ಎ ಮೈನಸ್ ಬಿ ಇತ್ತು, ಇಲ್ಲಿ ಮಾಡಿಕೊಟ್ಟಾರೆ. ಓಕೆ, ಈಗ ಎರಡು ಪಾಸಿಬಿಲಿಟೀಸ್ ತಗೊಳ್ಳೋಣ. 2 ತಗೊಳ್ಳೋಣ, 3 ತಗೊಳ್ಳೋಣ, ಅದನ್ನ ತಗೊಳ್ಳೋಣ. 2 ಸ್ಟಾರ್ 3 ಅಂದ್ರೆ ಮಾಡ್ ಆಫ್ 2 ಮೈನಸ್ 3 ಅಂತ ಬಂತು. ಸೊ ಮಾಡ್ ಆಫ್ 2 ಮೈನಸ್ 3 ಅಂದ್ರೆ ಎಷ್ಟು? -1. ಮಾಡ್ ಆಫ್ -1 ಅಂದ್ರೆ ನೋಡಿ, ಮಾಡಿರೋದ್ರಿಂದ ಇದು ಮತ್ತೆ ಬಿಲಾಂಗ್ ಆಗುತ್ತೆ, ಝಡ್ ಪ್ಲಸ್ ಬಿಲಾಂಗ್ ಆಗುತ್ತೆ, ಬಿಲಾಂಗ್ಸ್ ಟು ಝಡ್. ಕರೆಕ್ಟಾ? ದೇರ್ಫೋರ್ ಸ್ಟಾರ್ ಈಸ್ ಏನಾಗಬೇಕು? ನೋಡಿ, ಮಾಡಿದ್ರೆ ಬೈನರಿ ಆಗುತ್ತೆ, ಮಾಡಿರ್ಲಿಲ್ಲ ಅಂದ್ರೆ ಫಸ್ಟ್ ಎಕ್ಸಾಂಪಲ್ ನೋಡಿದ ಆಗಿ. ಸರಿ ಇದೆಯಾ? ಎಷ್ಟನೇ ಎಕ್ಸಾಂಪಲ್ ನೋಡಿ, ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗಿ. ನಂಬರ್ ಹಾಕಿ. ಆನ್ ಝಡ್ ಪ್ಲಸ್ ಡಿಫೈನ್ ಸ್ಟಾರ್ ಬೈ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು, ನೋಡಿ ಈ ತರ ಡಿಫೈನ್ ಮಾಡಿ, ಇದನ್ನ ಅಬ್ಸರ್ವ್ ಮಾಡಿ, ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ. ಬೈನರಿ ಆಗುತ್ತಾ ಇಲ್ಲ ಚೆಕ್ ಮಾಡಿ. ನೋಡಿ ಝಡ್ ಪ್ಲಸ್
ಮತ್ತೆ ಅದೇ ಸೆಟ್ ತಗೊಂಡಿದ್ದೀನಿ. 1 2 3 4 ಅದೇ ಇರುತ್ತೆ. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ. ಸೊ ಟೇಕ್ ಎನಿ ಟು ಪಾಸಿಟಿವ್ ಇಂಟೀಜರ್ಸ್ ಯಾವ್ದಾರು ತಗೊಳ್ಳಿ. 3 4 ತಗೊಳ್ಳಂತಿದ್ರಿ. ಒಂದು 3 ಒಂದು 4 ತಗೊಳ್ಳೋಣ. ಸೊ 3 ಸ್ಟಾರ್ 4 ಏನ್ ಬರ್ಬೇಕು? ಎಸ್. ಯಾಕಂದ್ರೆ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಫಸ್ಟ್ ಎಲಿಮೆಂಟ್ ಬರ್ತದಲ್ಲ 3 ಬರ್. ಸೊ 3 ಇದು ಬಿಲಾಂಗ್ಸ್ ಟು ದಟ್ ಪ್ಲಸ್ ತಾನೇ ಇದೆ. ದೇರ್ ಫೋರ್ ಸ್ಟಾರ್ ಈಸ್ ಎಸ್. ಇದೆಯಾ? ಎಷ್ಟು ಎಕ್ಸಾಂಪಲ್ ಆದವು? ಓಕೆ, 5 ಎಕ್ಸಾಂಪಲ್ ಆಯ್ತು. ಗಮನಕ್ಕೆ ಹೋಗ್ತಾ ಇರೋಂಗೆ ಅರಾಫತ್ ಅಂಜುಮ್ ಇದಾರಾ? ಹಾ, ಎಷ್ಟು ಎಕ್ಸಾಂಪಲ್ ಆಯ್ತು? ಓಕೆ ಓಕೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಪ್ರಾಪರ್ಟೀಸ್ ಆಫ್ ಬೈನರಿ ಆಪರೇಷನ್. ಪ್ರಾಪರ್ಟೀಸ್ ಆಫ್ ಬೈನರಿ ಆಪರೇಷನ್ ಹೆಡ್ಡಿಂಗ್ ಏನು? ಓಕೆ, ನೋಡಿ ಈಗ ಈ ಕ್ಲಾಸ್ ಎಲ್ಲ ಆದ್ಮೇಲೆ ಈಗ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಿದ್ದ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅದ್ರಲ್ಲಿ ಅದನ್ನು ಕೂಡ ಫಾಲೋ ಮಾಡ್ಬೋದು. ಇಲ್ಲ ಇಷ್ಟ ನಮಗೆ ಅರ್ಥ ಆಗಿದೆ ಅಂತಂದ್ರೆ ನೀವು ಇದನ್ನು ಕೂಡ ಫಾಲೋ ಮಾಡ್ಬೋದು. ಓಕೆ, ನೋಡಿ ಈಗ ಬರ್ಕೊಳ್ಳಿ. ಸ್ಟಾರ್ ಅಂದ್ರೆ ಬೈನರಿ ಆಪರೇಷನ್ ಅಲ್ವಾ? ಸ್ಟಾರ್ ಅಂತಕ್ಕಂಥದ್ದು ಕೆಲವು ಪ್ರಾಪರ್ಟೀಸ್ ಇದಾವೆ. ಇದು ಸ್ಟಾರ್ ಕಾಮ್ಯುಟೇಟಿವ್ ಯಾವಾಗ ಆಗುತ್ತೆ ಅಂತ ಹೇಳ್ತೀನಿ. ಸ್ಟಾರ್ ಈಸ್ ಕಾಮ್ಯುಟೇಟಿವ್ ಇಫ್ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಬಿ ಸ್ಟಾರ್ ಎ ಆಗಬೇಕು. ಫಾರ್ ಎವ್ರಿ ಎ ಬಿ ಬಿಲಾಂಗ್ಸ್ ಟು ಗಿವನ್ ಸೆಟ್, ಯಾವ್ದೋ ಒಂದು ಸೆಟ್ ಎ ತನಕ. ಬರ್ಕೊಳ್ಳಿ, ಇದನ್ನ ಇಂಪಾರ್ಟೆಂಟ್, ಗಮನ ಕೊಡ್ಬೇಕು. ಏನಂತ ಕರೀತಾರೆ ಪ್ರಾಪರ್ಟಿಗೆ? ಕಾಮ್ಯುಟೇಟಿವ್ ಪ್ರಾಪರ್ಟಿ. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಬಿ ಸ್ಟಾರ್ ಎ ಆದ್ರೆ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಎ, ದಿಸ್ ಪ್ರಾಪರ್ಟಿ ಈಸ್ ಕಾಲ್ಡ್, ಬರೀರಿ, ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಕರೀತಾರೆ. ಏನಂತ ಆಯ್ತು ಇದು? ಕಾಮ್ಯುಟೇಟಿವ್ ಪ್ರಾಪರ್ಟಿ ಆಯ್ತಾ? ಒಂದ್ ಪ್ರಾಪರ್ಟಿ ಸರಿ ಇದೆಯಾ? ಎಕ್ಸಾಂಪಲ್ ತಗೋಣ. ಸಪೋಸ್ 2 ಇಂಟು 3 ಆನ್ಸರ್ ಎಷ್ಟು? 6. ಓಕೆ, 3 ಇಂಟು 2 ಆನ್ಸರ್ ಎಷ್ಟು? 6. ಬೋತ್ ಆರ್ ಈಕ್ವಲ್ ತಾನೆ? ಹಾಗಾದ್ರೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಇಂಟು ಈಸ್ ಕಾಮ್ಯುಟೇಟಿವ್. ಹೌದಾ? ಒಂದೇ ಎಕ್ಸಾಂಪಲ್ ಇದು. ಅಂದ್ರೆ ಮಲ್ಟಿಪ್ಲಿಕೇಶನ್ ಪ್ರಾಡಕ್ಟ್ ಇಂಟು ನ್ಯಾಚುರಲ್ ನಂಬರ್ಸ್ ನಾವು ಹೆಂಗ್ ಮಲ್ಟಿಪ್ಲೈ ಮಾಡಿದ್ರು ಆನ್ಸರ್ ಸೇಮ್ ಬರುತ್ತೆ. ಕಾಮ್ಯುಟೇಟಿವ್ ಬರ್ಕೊಂಡ್ರಾ? ಸೆಕೆಂಡ್ ಎಕ್ಸಾಂಪಲ್, 3 ಪ್ಲಸ್ 2 ಆನ್ಸರ್ ಎಷ್ಟು? 5. 2 ಪ್ಲಸ್ 3 5. ಹಾಗಾದ್ರೆ ಅಡಿಷನ್ ಇಸ್ ಆಲ್ಸೋ ಕಾಮ್ಯುಟೇಟಿವ್. ಕರೆಕ್ಟಾ? ಇದನ್ನೇ ನಾವು ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಬಿ ಸ್ಟಾರ್ ಎ ಅಂತ ಬರ್ದಿರೋ ಜನರಲ್ ಆಗಿ. ಇದು ಎ ಸ್ಟಾರ್ ಬಿ ಅನ್ಕೊಡ್ರಿ, ಬಿ ಸ್ಟಾರ್ ಎ ಅನ್ಕೊಡ್ರಿ. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್, 2 ಮೈನಸ್ 3 ಎಷ್ಟು? 3 ಮೈನಸ್ 2 ಎಷ್ಟು? 1. ಬೋತ್ ಆರ್ ನಾಟ್ ಈಕ್ವಲ್. ಈಕ್ವಲ್ ಇದಾವ, ಈಕ್ವಲ್ ಇಲ್ವಾ? therefore subtraction is not commutative. ಅರ್ಥ ಆಗ್ತಿದೆಯಾ? ಸಬ್ಟ್ರಾಕ್ಷನ್ ಚಿಹ್ನೆ ಕಾಮ್ಯುಟೇಟಿವ್ ಪ್ರಾಪರ್ಟಿನ ಫಾಲೋ ಮಾಡಲ್ಲ, ಬರೀ ಪ್ಲಸ್ ಮತ್ತೆ ಇಂಟು ಅಷ್ಟೇ ಫಾಲೋ ಮಾಡೋದು. ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ. ನೋಡಿ, ಅಸೋಸಿಯೇಟಿವ್ ಪ್ರಾಪರ್ಟಿ ಯಾವ್ದಂದ್ರೆ 3 ಎಲಿಮೆಂಟ್ ಇರ್ತಾವ ಅನ್ಕೊಳ್ಳಿ, ಎ ಬಿ ಸಿ ಈ ತರ ಇರ್ಬೇಕು. ಎ ಸ್ಟಾರ್ ಬಿ ಸ್ಟಾರ್ ಸಿ ಇಸ್ ಈಕ್ವಲ್ ಟು ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂತ ಆಗಿರುತ್ತೆ.
ಫಾರ್ ಆಲ್ ಎ ಬಿ ಸಿ ಬಿಲಾಂಗ್ಸ್ ಟು ಸೆಟ್. ಯಾವ ಪ್ರಾಪರ್ಟಿ ಹೇಳಿ ಇದು? ಅಸೋಸಿಯೇಟಿವ್ ಪ್ರಾಪರ್ಟಿ. ನೋಡಿ ಬ್ರಾಕೆಟ್ ಅಲ್ಲಿ ಬಿ ನ ಸಿ ನ ಒಳಗಾಕಿ, ಈ ಕಡೆ ಎ ನ ಬಿ ನ ಒಳಗಾಕಿ ಸಿ ನ ಹೊರಗೆ ಹಾಕ್ಬೇಕು. ಎಕ್ಸಾಂಪಲ್ ನೋಡಿ, ಅಸೋಸಿಯೇಟಿವ್ ಪ್ರಾಪರ್ಟಿ ಚೆಕ್ ಮಾಡೋಣ. 1 ಇಂಟು 2 ಇಂಟು 3 ಆನ್ಸರ್ ಮಾಡಿ, ಇದು ಎಷ್ಟಾಯ್ತು? 1 ಇಂಟು 6 ಆನ್ಸರ್ 6. ಓಕೆ, 1 ಇಂಟು 2 ಒಳಗಾಕೋಣ, 3 ಹೊರಗಾಕಿ. 2 ಇಂಟು 3 ಆನ್ಸರ್ ಎಷ್ಟು? 6. ಓಕೆ ಓಕೆ, ಬರ್ಕೊಳ್ಳಿ. ಹಾಗಾದ್ರೆ ಅರ್ಥ ಏನು? ಮಲ್ಟಿಪ್ಲಿಕೇಶನ್ ಇಂಟು ಈಸ್ ಅಸೋಸಿಯೇಟಿವ್. ಕರೆಕ್ಟಾ? ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್. ಎಕ್ಸಾಂಪಲ್ 2, 1 ಪ್ಲಸ್ 2 ಪ್ಲಸ್ 3 ಆನ್ಸರ್ ಮಾಡಿ. 1 ಪ್ಲಸ್ 5 6. ಓಕೆ, 1 ಪ್ಲಸ್ 2 ಪ್ಲಸ್ 3 ಈ ಕಡೆ ನೋಡೋಣ. 3 ಪ್ಲಸ್ 3 ಎಷ್ಟಾಯ್ತು? 6. ಸಮ ಇದೆ ತಾನೆ? ಓಕೆ, ಹಾಗಾದ್ರೆ ಅಡಿಷನ್ ಈಸ್ ಆಲ್ಸೋ ಅಸೋಸಿಯೇಟಿವ್. ಕರೆಕ್ಟಾ? ಅಡಿಷನ್ ಪ್ಲಸ್ ಈಸ್ ಆಲ್ಸೋ ಅಸೋಸಿಯೇಟಿವ್. ಇದನ್ನ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಕರೀತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಮೂರನೇ ಪ್ರಾಪರ್ಟಿಗೆ ಹೋಗೋಣ. ಎಷ್ಟು ಪ್ರಾಪರ್ಟಿ ಆದ್ವು ಹೇಳಿ ಈಗ? ಯಾವ್ಯಾವ ಪ್ರಾಪರ್ಟಿ? ಯಾವ್ಯಾವ? ಓಕೆ, ಮೂರನೇದು ಐಡೆಂಟಿಟಿ ಪ್ರಾಪರ್ಟಿ. ಅಂಡರ್ಲೈನ್ ಮಾಡಿ, ಐಡೆಂಟಿಟಿ ಪ್ರಾಪರ್ಟಿ. ನೋಡಿ, ಇದನ್ನ ಐಡೆಂಟಿಟಿ ಪ್ರಾಪರ್ಟಿ ಹೋಗೋದಕ್ಕಿಂತ ಮುಂಚೆ ಎಕ್ಸಾಂಪಲ್ ನೋಡ್ಬಿಡೋಣ. ಇಲ್ಲೇ ನೋಡ್ಬಿಡಿ. ಇದಕ್ಕೆ ಆನ್ಸರ್ ಹೇಳ್ಬೇಕು ನೀವು. ಎಷ್ಟು? ಓಕೆ, ಎಷ್ಟು? ಓಕೆ ಓಕೆ, ಎಷ್ಟು? ಓಕೆ, ಹೇಳಿ. ಹೇಳಿ. ಯಾರೋ ಪ್ಲಸ್ ಇಂಟು ಮೈನಸ್ ಅಂತ ಹೋದ್ರೆ -2. ಅಂದ್ರೆ ಈ ಜೀರೋನ ಏನಂತ ಕರಿತೀವಿ ಅಂದ್ರೆ, 0 ಈಸ್ ಕಾಲ್ಡ್ ಎಸ್ ಅಡಿಟಿವ್ ಐಡೆಂಟಿಟಿ. ಬರ್ತದೆ, ಅಡಿಟಿವ್ ಐಡೆಂಟಿಟಿ. ಹೌದಾ? ಕರೆಕ್ಟಾ? ಓಕೆ, ಯಾವುದೇ ನಂಬರ್ಗೆ 0 ಆಡ್ ಮಾಡಿದ್ರೆ ವಿ ಗೆಟ್ ಬ್ಯಾಕ್ ದಟ್ ಎಲಿಮೆಂಟ್. ಅದಕ್ಕೆ ಅದನ್ನ ಅಡಿಟಿವ್ ಐಡೆಂಟಿಟಿ ಅಂತ ಕರೆಯೋದು. ಸಿಮಿಲರ್ಲಿ ನೆಕ್ಸ್ಟ್ ನೋಡೋಣ. ಹಂಗೆ ನೋಡಿ, ಆನ್ಸರ್ ಹೇಳ್ಬೇಕು ಈಗ. ಹೇಳಿ. ಇದಕ್ಕೆ ಹೇಳಿ 2. -2ನಾ? ಓಕೆ, 5. ಹಾಗಾದ್ರೆ 1 ಏನಂತ ಕರಿತೀರಿ? ಕರೆಕ್ಟ್, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಬರೀರಿ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಕರಿತೀವಿ. ನಮ್ಗೆ ಗೊತ್ತಿರೋದು ವಿಷಯ. 1 ಅಂತಕ್ಕಂಥದ್ದು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ, 0 ಅಂತಕ್ಕಂಥದ್ದು ಅಡಿಟಿವ್ ಐಡೆಂಟಿಟಿ. ಕರೆಕ್ಟಾ? ಸರಿ ಇದೆಯಾ? ನೋಡಿ, ಈಗ ನಾನು ಪ್ರಾಪರ್ಟಿ ಬರ್ತೀನಿ. ಹಾಗಾದ್ರೆ ನಮ್ಮ ಹತ್ರ ಯಾವುದೇ ಒಂದು ಎಲಿಮೆಂಟ್ ಎ ಅಂತ ಇದ್ದು, ಆ ಎಲಿಮೆಂಟ್ಗೆ ನಾವು ಇನ್ನೊಂದು ಎಲಿಮೆಂಟ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅಥವಾ ಆಡ್ ಮಾಡಿದ್ರೆ ಅದೇ ಎಲಿಮೆಂಟ್ ಬರ್ಬೇಕು ಅಂತ ಪ್ರಾಪರ್ಟಿ ಅಲ್ವಾ? ಹಾಗಾದ್ರೆ ಆ ಎಲಿಮೆಂಟ್ ಅನ್ನ, ಯಾವುದೇ ಒಂದು ಎಲಿಮೆಂಟ್ ಅನ್ನ ನೋಡಿ, ಅಬ್ಸರ್ವ್ ಮಾಡಿ ಸ್ಕ್ರೀನ್. ಇನ್ನೊಂದು ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಅಥವಾ ಮಲ್ಟಿಪ್ಲಿಕೇಶನ್ ಅಥವಾ ಅಡಿಷನ್ ಮಾಡಿದ್ರೆ ನನಗೆ ಅದೇ ಎಲಿಮೆಂಟ್ ಬರ್ಬೇಕು. ನೋಡಿ, ಅಂದ್ರೆ ನಾನು ಯಾವ ಎಲಿಮೆಂಟ್ ತಗೊಂಡಿರ್ತೀನಿ ಅದೇ ಎಲಿಮೆಂಟ್ ಬರ್ಬೇಕು. ಹೌದಾ? ಕರೆಕ್ಟಾ? ಸರಿ ಇದೆಯಾ? ನೋಡಿ, 2 ಪ್ಲಸ್ ನೀವೇನ್ ಬರ್ದ್ರಿ? 2 ಬರ್ಬೇಕಂದ್ರೆ ಇಲ್ಲಿ ಏನ್ ಬರೀಬೇಕು ಬಾಕ್ಸ್ ಅಲ್ಲಿ ನಾನು? ಎಸ್ 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 0. ಆಗ ನೋಡಿದೀವಿ ನಾವು 0 ಬರೀಬೇಕು. ಹಂಗೆ ಜನರಲ್ ಆಗಿ ಎ ಸ್ಟಾರ್ ಇಲ್ಲಿ ವಾಟ್ ಎವರ್ ನಮ್ಮ ಬಾಕ್ಸ್ ಅಲ್ಲಿ ಏನ್ ಬರಿತೀವಲ್ಲ ಅದ್ರ ಜೊತೆ ನಾವು ಕಂಬೈನ್ ಮಾಡಿದ್ರೆ ಅದೇ ಎಲಿಮೆಂಟ್ ಬರ್ಬೇಕು. ಅಂತ ಗುಣ ಇರತಕ್ಕಂಥದ್ದು ಐಡೆಂಟಿಟಿ ಎಲಿಮೆಂಟ್ ಅಂತಾರೆ. ಅದನ್ನ ಇ ಅಂತ ಬರೀಬೇಕು. ನೋಡಿ, ಎ ಸ್ಟಾರ್ ಇ ಇಸ್ ಈಕ್ವಲ್ ಟು ಎ ಸ್ಟಾರ್ ಬರೀದಿದ್ದಾನೆ. ಎ ಸ್ಟಾರ್ ಇ ಇಸ್ ಈಕ್ವಲ್ ಟು ಎ.
ಸರಿನಾ? ಬರೀತೀನಿ ನೋಡಿ ಇನ್ನೊಂದ್ಸರಿ. ಎ ಸ್ಟಾರ್ ಇ ಅಂದ್ರೂ ಒಂದೇ, ಇ ಸ್ಟಾರ್ ಎ ಅಂದ್ರೂ ಒಂದೇ. ನಾವ್ ಏನೇ ಮಾಡಿದ್ರು ಲಾಸ್ಟ್ ಅದೇ ಎಲಿಮೆಂಟ್ ಬರ್ಬೇಕು. ಇಯರ್ ಇ ಅಂತ ಲೆಟರ್ ಯೂಸ್ ಮಾಡಿದೀವಲ್ಲ, ಅದನ್ನ ಏನಂತ ಕರೀತಾರೆ ಅಂದ್ರೆ ಐಡೆಂಟಿಟಿ ಎಲಿಮೆಂಟ್ ಅಂತ. ಇಸ್ ಕಾಲ್ಡ್ ಐಡೆಂಟಿಟಿ. ಓಕೆನಾ? ಐಡೆಂಟಿಟಿ ಎಲಿಮೆಂಟ್. ಪ್ರಾಪರ್ಟಿ ಓದಿ. ಸಾನಿಯಾ ಪ್ರಾಪರ್ಟಿ ಓದ್ರಿ. ಎಸ್ ಸ್ಟಾರ್ ಇ. ಹಾ ಓದ್ರಿ. ಭೂಮಿಕಾ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಎ ಸ್ಟಾರ್ ಇ ಇಕ್ವಲ್ ಟು ಇ ಸ್ಟಾರ್ ಎ ಇಕ್ವಲ್ ಟು ಎ ಆದ್ರೆ ಆ ಇ ಎಲಿಮೆಂಟ್ ಏನಂತ ಕರಿತೀವಿ? ಐಡೆಂಟಿಟಿ ಎಲಿಮೆಂಟ್ ಅಂತ ಕರಿತೀವಿ. ಓಕೆ. ಓಕೆನಾ? ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗೋಣ. ಎಷ್ಟನೇ ಪ್ರಾಪರ್ಟಿ ಈಗ? ಓಕೆ, ಫೋರ್ತ್ ಪ್ರಾಪರ್ಟಿ, ಇನ್ವರ್ಸ್ ಪ್ರಾಪರ್ಟಿ. ಇನ್ವರ್ಸ್ ಪ್ರಾಪರ್ಟಿ. ಇನ್ವರ್ಸ್ ಪ್ರಾಪರ್ಟಿ ನೋಡಿ. ಈಗ ನಾನು ಎಕ್ಸಾಂಪಲ್ ನೀವೇ ಹೇಳ್ಬೇಕೀಗ. 2 plus dash is equal to 0. 3 plus dash is equal to 0. ಓಕೆ, ಬಾಕ್ಸ್ ಫಿಲ್ ಅಪ್ ಮಾಡ್ರಿ. ಬಾಕ್ಸ್ ಫಿಲ್ ಅಪ್ ಮಾಡಿ. ಹೇಳಿ, ಹೊರಗೆ ಹೇಳಿ, ಕರೆಕ್ಟ್ ಇದೆ. ಎಸ್, -2 ಇದಕ್ಕೆ. ಎಸ್, -3. ಹೌದಾ? ಓಕೆ. ಓಕೆ, ಆನ್ಸರ್ ಏನ್ ಬಂತು? ಆನ್ಸರ್ ಏನ್ ಬಂತು? ಓಕೆ, 0. ಹಾಗಾದ್ರೆ -2 ಇಸ್ ದ ಅಡಿಟಿವ್. ಏನಂತ ಕರೀತಾರೆ ಹೇಳ್ರಿ ಅದನ್ನ? ಅಡಿಟಿವ್ ಇನ್ವರ್ಸ್ ಆಫ್ +2. ಎಸ್, -2 ಇಸ್ ದ ಅಡಿಟಿವ್ ಇನ್ವರ್ಸ್ ಆಫ್ 2. ಕರೆಕ್ಟಾ? ಯಾಕಂದ್ರೆ ನಿಮ್ಮ ಎಲಿಮೆಂಟ್ ಇದ್ದಿದ್ದು -2, ಅದ್ರ ಜೊತೆ ಇದ್ರ ಅಡಿಟಿವ್ ಇನ್ವರ್ಸ್ ಅನ್ನ ಆಡ್ ಮಾಡಿದ್ರೆ ನಮಗೆ ಆನ್ಸರ್ ಏನ್ ಬರ್ತಾ ಇದೆ? 0 ಬರ್ತಾ ಇದೆ. ಹೌದಲ್ಲ? ಕರೆಕ್ಟಾ? ಓಕೆ, ಅದ್ರ ಕೆಳಗಡೆ ನೆಕ್ಸ್ಟ್ ಹಂಗೆ ನೋಡೋಣ. ಇದು ಫಿಲಪ್ ಮಾಡ್ಬೇಕು ನೀವು. ಓಕೆ, ಹೇಳಿ. ಫಿಲಪ್ ಮಾಡಿ. ನನಗೀಗ 1 ಬರ್ಬೇಕು ಆನ್ಸರ್. ಆಗ್ಲೇ 0 ಬಂತಾ? ಕರೆಕ್ಟ್ ಐತೆ. ನಾನು ನೋಡಿ 2 ತಗೊಂಡಿದ್ದೀನಿ, 4 ತಗೊಂಡಿದ್ದೀನಿ. ಫಸ್ಟ್ ಎಕ್ಸಾಂಪಲ್ 2 ತಗೊಂಡಿದ್ದೀನಿ. ಸೊ ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡಿದ್ರೆ 1 ಬರುತ್ತೆ ನನಗೆ ಆನ್ಸರ್? ಎಸ್, 1/2. ಕರೆಕ್ಟ್, 1/2. 4ಗೆ ಎಸ್, 1/, ಕ್ಯಾನ್ಸಲ್ ಆಗಿ ಅವಾಗ 1 ಬರುತ್ತೆ ನೋಡಿ. ಹಾಗಾದ್ರೆ 1/2 ನ ನಾವೇನಂತ ಕರಿಬೇಕಾಗಾದ್ರೆ 1/2 ಈಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಬರೀ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 2 +2. ಹೌದಾ? ಕರೆಕ್ಟಾ? ಯಾಕಂದ್ರೆ ಅವೆರಡನ್ನ ಗುಣಿಸಿದ್ರೆ ನನಗೆ ಏನ್ ಬರ್ತಾ ಇದೆ? ಐಡೆಂಟಿಟಿ ಎಲಿಮೆಂಟ್ ಬರ್ತಾ ಇದೆ. ಸರಿ ಇದೆಯಾ? ಹಾಗಾದ್ರೆ ಈಗ ಬರೀ ಡೆಫಿನಿಷನ್ ಕೆಳಗೆ ಬರೀ ನೆಕ್ಸ್ಟ್ ತರ ಬಿಟ್ಟು ನೆಕ್ಸ್ಟ್ ತರ. ಒಂದು ಎಲಿಮೆಂಟ್ ನೀವು ಎ ಅಂತ ತಗೊಂಡಿದ್ರಿ ಅನ್ಕೊಳ್ಳಿ. ಆ ಎಲಿಮೆಂಟ್ಗೆ ಅದರ ಇನ್ವರ್ಸ್ ಅಂದ್ರೆ ಎ ಸ್ಟಾರ್ ಬರ್ಕೊಳ್ಳಿ. ಎ ಸ್ಟಾರ್ ಇದರ ಇನ್ವರ್ಸ್ ಅಲ್ವಾ? ಎ ನ ಇನ್ವರ್ಸ್ ನ ಹಿಂಗ್ ಬರಿತೀವಿ. ಎ ಮೇಲೆ -1 ಅಂದ್ರೆ ಎ ಇನ್ವರ್ಸ್ ಅಂತ. ಸೊ ಯಾವುದೇ ಒಂದು ಎಲಿಮೆಂಟ್ಗೆ ಅದರ ಇನ್ವರ್ಸ್ ಜೊತೆ ಕಂಬೈನ್ ಮಾಡಿದ್ರೆ ಆನ್ಸರ್ ಏನ್ ಬರ್ಬೇಕು ಹೇಳಿ? ನಾವು ಎಕ್ಸಾಂಪಲ್ ತೋರಿಸಿದ್ವಲ್ಲ, ಆನ್ಸರ್ ಒಂದ್ ಕಡೆ 0 ಬಂತು, ಇನ್ನೊಂದ್ ಕಡೆ ಏನ್ ಬಂತು? 1 ಬಂತು. ಅಂದ್ರೆ 0 ಐಡೆಂಟಿಟಿ ಎಲಿಮೆಂಟ್, 1 ಕೂಡ ಐಡೆಂಟಿಟಿ ಎಲಿಮೆಂಟ್. ಮತ್ತೆ ಐಡೆಂಟಿಟಿ ಎಲಿಮೆಂಟ್ ಸಿಂಬಲ್ ಏನು? ಎಸ್, ಈ ಬರಬೇಕು. ಸೊ ಎ ಸ್ಟಾರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಇ ಅಂತ ಬರುತ್ತೆ.
ಇನ್ನೊಂದ್ಸರಿ ಬರೀತೀನಿ ನೋಡಿ. ಎ ಸ್ಟಾರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು, ಬರ್ಕೊಂತ ಇದೀರಾ? ಎ ಇನ್ವರ್ಸ್ ಸ್ಟಾರ್ ಎ. ಆನ್ಸರ್ ಏನ್ ಬರ್ಬೇಕು? ಐಡೆಂಟಿಟಿ ಎಲಿಮೆಂಟ್ ಬರ್ಬೇಕು. ವೇರ್ ವೇರ್ ನೋಡ್ಕೊಳ್ಳಿ, ಇದು ಹೆಂಗ್ ಓದ್ಬೇಕು ಹೇಳಿ? ಎ ಟು ದಿ ಪವರ್ ಆಫ್ ಮೈನಸ್ ಅಂತ ಓದ್ಬೇಕಾ, ಎ ಇನ್ವರ್ಸ್ ಅಂತ ಓದ್ಬೇಕಾ? ಈಸ್ ದ ಇನ್ವರ್ಸ್ ಆಫ್ ಎ. ಹೌದಲ್ಲ? ಇಸ್ ದ ಇನ್ವರ್ಸ್ ಆಫ್ ಎ. ಬರ್ಕೊಂಡ್ರಾ? ಈಗ ಎಸ್ ಪ್ರಾಪರ್ಟಿ ಯಾವ್ದು ಹೇಳಿ? ಯಾವುದು? ಓಕೆ. ಹೌ ಮೆನಿ ಪ್ರಾಪರ್ಟೀಸ್ ಆರ್ ಓವರ್ ಇಯರ್? ಹೇಳಿ, ಯಾವ್ಯಾವ ಪ್ರಾಪರ್ಟಿ ಹೇಳಿ? ಬರ್ಕೊಳ್ಳಿ ಒಂದ್ಸರಿ, ಬರೀ ಪ್ರಾಪರ್ಟಿ. ಹಾ, ಬರೀ ಪ್ರಾಪರ್ಟಿ ಹೆಸರು ಬರ್ಕೊಳ್ರಿ. ಕಮ್ಯುಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಐಡೆಂಟಿಟಿ. ಓಕೆ, ಐಡೆಂಟಿಟಿ. ಆಮೇಲೆ ನಾಲ್ಕನೇದು ಯಾವುದು? ಓಕೆ, ಇನ್ವರ್ಸ್ ಪ್ರಾಪರ್ಟಿ. ನೋಡಿ, ಒಂದೊಂದೇ ಪ್ರಾಪರ್ಟಿ ಹೇಳ್ಬಿಡ್ತೀನಿ. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಬಿ ಸ್ಟಾರ್ ಎ, ಕಮ್ಯುಟೇಟಿವ್ ಪ್ರಾಪರ್ಟಿ. ಎ ಸ್ಟಾರ್ ಬಿ ಸ್ಟಾರ್ ಸಿ ಇಸ್ ಈಕ್ವಲ್ ಟು ಎ ಸ್ಟಾರ್ ಬಿ ಸ್ಟಾರ್ ಸಿ, ಅಸೋಸಿಯೇಟಿವ್ ಪ್ರಾಪರ್ಟಿ. ಎ ಸ್ಟಾರ್ ಇ ಇಸ್ ಈಕ್ವಲ್ ಟು ಎ, ಐಡೆಂಟಿಟಿ ಪ್ರಾಪರ್ಟಿ. ಎ ಸ್ಟಾರ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಇ, ಇದು ಯಾವ ಪ್ರಾಪರ್ಟಿ? ಇನ್ವರ್ಸ್ ಪ್ರಾಪರ್ಟಿ. ನೋಡಿ, ಇದು ಇವತ್ತಿನ ನಾವು ಡಿಸ್ಕಸ್ ಮಾಡಿರೋದು ಥಿಯರಿ ಪಾಯಿಂಟ್. ಅರ್ಥ ಆಗ್ತಿದೆಯಾ? ಬರ್ಕೊಂಡಿದ್ದೀರಾ? ಈಗ ಓಕೆ, ಎಕ್ಸಾಂಪಲ್ ಬರ್ಕೊಳ್ರಿ. ಇದು ನೋಡೋಣ. ಫಾರ್ ಈಚ್ ಬೈನರಿ ಆಪರೇಷನ್, ಸ್ಟಾರ್ defined below, check whether. ಹೋದ್ರಿ? ಹಾ, star is commutative, associative or not? ಹೋದ್ರಿ ಪೂರ್ತಿ ಕ್ವಶನ್? ಓಕೆ, ಎಷ್ಟು ಪ್ರಾಪರ್ಟಿ ಚೆಕ್ ಮಾಡ್ಬೇಕು ನಾವು? ಕಮ್ಯುಟೇಟಿವ್ ಅಥವಾ ಅಸೋಸಿಯೇಟಿವ್ ಅಂತ ಚೆಕ್ ಮಾಡ್ಬೇಕು. ನೋಡಿ, ಫಸ್ಟ್ ಒನ್, ಆನ್ ಝೆಡ್ ಡಿಫೈನ್ ಸ್ಟಾರ್ ಬೈ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಸಿ. ಆಯ್ತಾ? ಹೋದ್ರೆ ಏನೈತೆ? ಇದು ಕಮ್ಯುಟೇಟಿವ್ ಆಗತ್ತಾ, ಅಸೋಸಿಯೇಟಿವ್ ಆಗತ್ತಾ ಇಲ್ವಾ ಚೆಕ್ ಮಾಡ್ಬೇಕು. ನೆಕ್ಸ್ಟ್ ಪೇಜಿಗೆ ಹೋಗ್ತೀನಿ. ಯಾವ ಸೈಟ್ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಇಂಟಿಜರ್ಸ್ ಬರ್ಕೊಳ್ಳೋಣ. -2, -1, 0, 1, 2 ಈ ತರ. ಇಂಟಿಜರ್ ಸೆಟ್ ಬರ್ಕೊಂಡ್ರಾ? -2, -1, 0. ಓಕೆ, ಇಂಟಿಜರ್. ನೋಡಿ, ಕಾಮ್ಯುಟೇಟಿವ್ ಚೆಕ್ ಮಾಡಿ ಫಸ್ಟ್. ಕಾಮ್ಯುಟೇಟಿವ್ ಪ್ರಾಪರ್ಟಿ ನೋಡಿ. ಈಗ ಕಾಮ್ಯುಟೇಟಿವ್ ಪ್ರಾಪರ್ಟಿ ಚೆಕ್ ಮಾಡೋಣ. ಕಾಮ್ಯುಟೇಟಿವ್ ಪ್ರಾಪರ್ಟಿ ಏನ್ ಹೇಳುತ್ತೆ? ಎ ಸ್ಟಾರ್ ಬಿ
ಇಸ್ ಈಕ್ವಲ್ ಟು ಏನಾಗಬೇಕದು? ಒಂದ್ ನಿಮಿಷ. ಅಲ್ಲ, ಫಸ್ಟ್ ನೋಡಿ ಪ್ರಾಪರ್ಟೀಸ್ ನೋಡಿ ಬರ್ಕೊಳ್ಳಿ, ಆಮೇಲೆ ಚೆಕ್ ಮಾಡೋಣ. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಬಿ ಸ್ಟಾರ್ ಆಗ್ಬೇಕಲ್ವಾ? ಇದನ್ನ ಚೆಕ್ ಮಾಡೋಣ ಈಗ ಕೊಟ್ಟಿರೋದಕ್ಕೆ. ಎ ಸ್ಟಾರ್ ಬಿ ಏನ್ ಕೊಟ್ಟಿದ್ದಾರೆ? ಎ ಮೈನಸ್ ಬಿ ಅಂತ ಕೊಟ್ಟಾರೆ. ಬಿ ಸ್ಟಾರ್ ಎ ಏನಿದೆ? ಹಾ, ನೀವು ತೀರ್ಮಾನ ಮಾಡಿ ಹೇಳ್ಬೇಕೀಗ ನನಗೆ. ಇದು ಇಸ್ ಈಕ್ವಲ್ ಟು ಆಗುತ್ತೋ ಆಗಲ್ವೋ? ಎರಡು ಕಡೆ ಸಮ ಆಗುತ್ತಾ ಆನ್ಸರ್ ಅಥವಾ ಆಗಲ್ವಾ ಅಂತ ಹಂಗೆ ಹೇಳಕ್ ಆಗುತ್ತಾ? ಚೆಕ್ ಮಾಡಿ ಎಕ್ಸಾಂಪಲ್ ಬರೀಬೋದು. ನೋಡಿ, ಒಬ್ರು ಆಗುತ್ತೆ ಅಂದ್ರು, ಓಕೆ, ಡೌಟ್ ಬಿಡಿ. ಆಗಲ್ಲ, ನಾಟ್ ಈಕ್ವಲ್. ಬರೀರಿ ಫಸ್ಟ್, ಬರೀರಿ ನಾಟ್ ಈಕ್ವಲ್ ಆಗಲ್ಲ. therefore star is not commutative. ಕರೆಕ್ಟಾ? ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಇಷ್ಟಕ್ಕೆ ಸಾಕು, ನಿಮ್ಮ ಆನ್ಸರ್ ಇಲ್ಲಿಗೆ ಮುಗೀತು. ಗೊತ್ತಾಗ್ಲಿಲ್ಲ ಅಂದ್ರೆ ನೋಡ್ರಿ, ಎರಡು ಇಂಟೀಜರ್ಸ್ ತಗೊಳ್ಳೋಣ. 3 ಸ್ಟಾರ್ 2, ಹೌದಾ? ಇದು ಎ, ಇದು ಬಿ ಅನ್ಕೊಳ್ಳಿ. ಈಗ ಏನಾಯ್ತು, ಅದು ಎ ಮೈನಸ್ ಬಿ ಕೊಟ್ಟಾರಲ್ವಾ? 3 ಮೈನಸ್ 2 ಆಯ್ತು. ಇದು 3 ಮೈನಸ್ 2 ಎಷ್ಟು? 1. ಈ ಕಡೆ ಬಿ ಸ್ಟಾರ್ ಎ ಅಂದ್ರೆ 2 ಸ್ಟಾರ್ 3 ಅಂದ್ರೆ 2 ಮೈನಸ್ 3. 2 ಮೈನಸ್ 3 ಅಂದ್ರೆ ಎಷ್ಟು? -1. ಮತ್ತೆ ಎರಡು ಈಕ್ವಲ್ ಇಲ್ಲ, ನಾಟ್ ಈಕ್ವಲ್. ಅದು ಹೆಂಗ್ ಈಕ್ವಲ್ ಆಗುತ್ತೆ? ಅದಕ್ಕೆ ನಾಟ್ ಈಕ್ವಲ್ ಬರ್ದಿದ್ದು ನಾವು. therefore star is not commutative. ಆಯ್ತಾ? ಇದಿಷ್ಟು ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಹೇಳಿರೋದು. ಇದನ್ನ ಬರೀಲೇಬೇಕು ಅಂತಿಲ್ಲ. ಅರ್ಥ ಆಗ್ಲಿ ಅಂತ ನೋಡ್ಕೊಳ್ರಿ, ಇಲ್ಲ ಅಂದ್ರೆ ಬರೀರಿ. ನೆಕ್ಸ್ಟ್ ಅಸೋಸಿಯೇಟಿವ್. ನೋಡಿ, ಎಲ್ಲರೂ ಕೇರ್ಫುಲ್ ಆಗಿ ನೋಡ್ಬೇಕೀಗ, ಯಾರು ಮಾತಾಡ್ಬಿಡ್ರಿ. ಸ್ಕ್ರೀನ್ ಅಬ್ಸರ್ವ್ ಮಾಡ್ರಿ. ಒಂದೇ ಎಕ್ಸಾಂಪಲ್ ನಾನು ಹೇಳೋದು, ತೋರಿಸ್ತಾ ಇದ್ದೀನಿ ಅಸೋಸಿಯೇಟಿವ್ ಪ್ರಾಪರ್ಟಿನ. ನೋಡ್ಕೊಳ್ಳಿ, ಅಸೋಸಿಯೇಟಿವ್ ಪ್ರಾಪರ್ಟಿ ಬರೆಯೋಣ. ಎ ಸ್ಟಾರ್ ಬಿ ಸ್ಟಾರ್ ಸಿ ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ಎ ಸ್ಟಾರ್ ಬಿ, ಹೊರಗಡೆ ಸ್ಟಾರ್ ಸಿ. ನೋಡಿ, ಅಬ್ಸರ್ವ್ ಮಾಡಿ, ಒಂದ್ರ ಕೆಳಗೆ ಒಂದು ಬರೀರಿ ಸ್ಟೆಪ್ಸ್. ಕೇಳಿಸ್ತಾ ಇದೆಯಾ? ನೋಡಿ, ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಮಾತ್ರ ಅಬ್ಸರ್ವ್ ಮಾಡ್ರಿ. ರೈಟ್ ಹ್ಯಾಂಡ್ ಸೈಡ್ ಆಮೇಲೆ ಮಾಡೋಣ. ಮತ್ತೆ ನಾನು ರಿವರ್ಸ್ ಬರ್ತೀನಿ. ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ನಾನು ಬರ್ದ ಮೇಲೆ ಬರೋದು ಎ ಸ್ಟಾರ್. ನೋಡಿ, ಬಿ ಸ್ಟಾರ್ ಸಿ ಅಂದ್ರೆ ಏನಾಗುತ್ತೆ? ಕೊಟ್ಟಿರ್ತಕ್ಕಂಥ ಡೆಫಿನಿಷನ್ ಓದ್ಲಿಲ್ಲ ನೀವು. ಎ ಸ್ಟಾರ್ ಬಿ, ಎಸ್, ಎ ಸ್ಟಾರ್ ಬಿ ಅಂದ್ರೆ ಎ ಮೈನಸ್ ಬಿ ಕೊಟ್ಟಾರೆ. ಬಿ ಸ್ಟಾರ್ ಸಿ ಏನಾಗಬೇಕು? ಬಿ ಮೈನಸ್ ಸಿ ಆಗುತ್ತೆ. ಓಕೆ, ಬರೀರಿ, ಒಂದು ಸ್ಟೆಪ್ ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಸ್ಟೆಪ್ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಮಾತ್ರ ನೋಡಿ ಅಂತ ಹೇಳ್ತಾ ಇದ್ದೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಯಾರು ಮಾತಾಡಬಾರ್ದು. ಎ ಹೊರಗಡೆ ಹಂಗೆ ಬರೀತೀನಿ, ಸ್ಟಾರ್. ನೋಡಿ, ಬಿ ಮೈನಸ್ ಸಿ ಅಂತ ಇದೆಯಲ್ವಾ, ಅದು ಅದ್ರ ಬದಲು ಏನೋ ಒಂದು ಎಕ್ಸ್ ಅಂತ ಬರೆಯೋಣ. ಏನ್ ಬರ್ತೀನಿ ಹೇಳಿ ನಾನು? ಓಕೆ, ನೆಕ್ಸ್ಟ್ ಸ್ಟೆಪ್ ಬರ್ರಿ. ನೆಕ್ಸ್ಟ್ ಸ್ಟೆಪ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಯ್ತು? ಎ ಸ್ಟಾರ್ ಎಕ್ಸ್ ಆಯ್ತಲ್ವಾ? ಓಕೆ, ಈಗ ಒಂದ್ ನಿಮಿಷ. ಎ ಸ್ಟಾರ್ ಎಕ್ಸ್ ಅಂದ್ರೆ ಎಸ್ ಎ ಮೈನಸ್ ಎಕ್ಸ್, ಮತ್ತೊಮ್ಮೆ ಎ ಮೈನಸ್ ಎಕ್ಸ್. ಕರೆಕ್ಟಾ? ಈಗ ಎಕ್ಸ್ ಅಂದ್ರೆ ಏನ್ ಅನ್ಕೊಂಡಿದ್ವಿ ನಾವು? ಎ ಮೈನಸ್ ಆಫ್ ಎಕ್ಸ್ ಅಂದ್ರೆ ಬಿ ಮೈನಸ್ ಸಿ, ಹೌದಾ? ಎಕ್ಸ್ ಬದಲು ನಾನು ಬಿ ಮೈನಸ್ ಸಿ ಅಂತ ರಿಪ್ಲೇಸ್ ಮಾಡ್ತೀನಿ. ಅಲ್ಲಿಗೆ ವಸ್ತು ಬ್ರಾಕೆಟ್ ಬಿಟ್ಬಿಡೋಣ. ಎ ಮೈನಸ್ ಬಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಸಿ. ನನ್ನ ಆನ್ಸರ್ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಎ ಮೈನಸ್ ಬಿ ಪ್ಲಸ್ ಸಿ ಬಂತು ಲೆಫ್ಟ್ ಹ್ಯಾಂಡ್ ಸೈಡ್, ಹೌದಾ? ರೈಟ್ ಹ್ಯಾಂಡ್ ಸೈಡ್ ಮಾಡಿ. ರೈಟ್ ಹ್ಯಾಂಡ್ ಸೈಡ್ ಮಾಡೋಣ ಈಗ. ಕಾಣಿಸ್ತಾ ಇದೆಯಾ ರೈಟ್ ಹ್ಯಾಂಡ್ ಸೈಡ್? ಎ ಸ್ಟಾರ್ ಬಿ ಅಂದ್ರೆ ಏನು? ಎಸ್ ಸ್ಟಾರ್ ಸಿ ಅಂತ ಬರೆಯೋಣ. ಈಗ ಬ್ರಾಕೆಟ್ ಒಳಗಡೆ ಇರೋದನ್ನ ಏನಾದ್ರು ಬೇರೆ ಅನ್ಕೊಳ್ಳಿ, ವೈ ಅಂತ ಅನ್ಕೊಳ್ಳೋಣ. ವೈ ಸ್ಟಾರ್ ಸಿ ಅಂತ ಅನ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ನೋಡೋಣ. ವೈ ಸ್ಟಾರ್ ಸಿ ಅಂತ ಬಂತಲ್ವಾ? ವೈ ಸ್ಟಾರ್ ಸಿ ಬಂತಲ್ಲ? ಎಸ್, ವೈ ಮೈನಸ್ ಸಿ. ಹಾಗಾದ್ರೆ ವೈ ಅಂದ್ರೆ ಏನ್ ಅನ್ಕೊಂಡಿರಿ ನೀವು? ವೈ ಅಂದ್ರೆ ಎ ಮೈನಸ್ ಬಿ, ಇದು ಮೈನಸ್ ಸಿ ಆಗೇ ಇರಲಿ, ಸರಿನಾ? ಲೆಫ್ಟ್ ಹ್ಯಾಂಡ್ ಸೈಡ್ ಆನ್ಸರ್, ರೈಟ್ ಹ್ಯಾಂಡ್ ಸೈಡ್ ಆನ್ಸರ್ ಸೇಮ್ ಬಂತಾ ಇಲ್ಲ ನೋಡ್ರಿ. ಇದು ಎ ಮೈನಸ್ ಸಿ ಪ್ಲಸ್ ಸಿ, ಇದು ಎ ಮೈನಸ್ ಸಿ ಮೈನಸ್ ಸಿ, ಎರಡು ಈಕ್ವಲ್ ಅಲ್ವಾ? ಎಸ್, ನಾಟ್ ಈಕ್ವಲ್. ಈಗ ಬರೀತೀನಿ, ಇವಾಗ ಬರೀತೀನಿ ನೋಡಿ, ನಾಟ್ ಈಕ್ವಲ್. ರಿವರ್ಸ್ ಹೋಗ್ತೀನಿ ನೋಡಿ, ಈಗ ನಾಟ್ ಈಕ್ವಲ್ ಕಾಣಿಸ್ತಾ ಇದೆಯಾ? ನಾಟ್ ಈಕ್ವಲ್, ಈಗ ಬರ್ತೀವಿ. ನಾಟ್ ಈಕ್ವಲ್ ಬರ್ದ್ರ? ನಾಟ್ ಈಕ್ವಲ್. therefore star is not associative. ನೋಡಿ, ಇದು ಕಮಿಟೇಟಿವ್ ಆಗ್ಲಿಲ್ಲ, ಮೊದಲನೇ ಎಕ್ಸಾಂಪಲ್. ಅಸೋಸಿಯೇಟಿವ್ ಕೂಡ ಆಗೋದಿಲ್ಲ. ಮುಗೀತಾ?
ಓಕೆ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗ್ಬೋದಾ? ಹಾ ಬರ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಂಪಲ್. ಸೆಕೆಂಡ್ ಒನ್. ಆನ್ ಕ್ಯೂ ಡಿಫೈನ್ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಬಿ ಬೈ ಟು. ಸೊ ಕ್ಯೂ ಅಂದ್ರೆ ಯಾವ ಸೆಟ್? ಹಾ ಬರ್ಕೊಳ್ಳಿ. ಇದಕ್ಕೂ ಕಮ್ಯುಟೇಟಿವ್ ಚೆಕ್ ಮಾಡ್ಬೇಕು, ಅಸೋಸಿಯೇಟಿವ್ ಚೆಕ್ ಮಾಡ್ಬೇಕು. ನೋಡಿ ಇದು ನೋಡ್ಕೊಡ್ರಿ ಎಲ್ಲ. ಎ ಸ್ಟಾರ್ ಬಿ ಅಂದ್ರೆ ಎ ಬಿ ಬೈ ಟು. ಆಯ್ತಾ? ಹಾ ಸ್ಟಾರ್ಟ್ ಮಾಡಿ. ಕಾಮಿಟೇಟಿವ್ ಚೆಕ್ ಮಾಡೋಣ. ಕಾಮಿಟೇಟಿವ್ ಪ್ರಾಪರ್ಟಿ ಏನು? ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಬಿ ಸ್ಟಾರ್ ಎ. ಓಕೆ, ಈಗ ಎ ಸ್ಟಾರ್ ಬಿ ಅಂದ್ರೆ ಏನು? ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಇವ್ರೇನು ಮೊದಲನೇ ಎಕ್ಸಾಂಪಲ್ ಅಲ್ಲಿದ್ದಾರೆ, ಎ ಬಿ ಬೈ ಟು. ಓಕೆ, ಬಿ ಸ್ಟಾರ್ ಎ ಏನ್ ಬರೀತೀರಿ? ಎಸ್ ಎಸ್ ಬಿ ಎ ಬೈ ಟು. ಇವೆರಡು ಸೇಮ್ ಅಲ್ವೋ? ಸೇಮ್ ಅಲ್ಲ ಅಂತ ನೋಡ್ಯಾರ. ಯಾಕೆ ಸೇಮ್ ಅಲ್ಲ? ಎ ಬಿ ಅಂದ್ರೆ ಒಂದೇ, ಬಿ ಎ ಅಂದ್ರೆ ಒಂದೇ. ಸೇಮ್ ಇವು. ಸ್ಟಾರ್ ಈಸ್ ಕಾಮ್ಯುಟೇಟಿವ್. ಸ್ಟಾರ್ ಈಸ್ ಏನಂತ ಬಂದ್ರಿ ಕೆಳಗೆ? ಸ್ಟಾರ್ ಈಸ್ ಎರಡು ಸೇಮ್ ಅಲ್ವಾ? ಎ ಬಿ ಬೈ ಟು ಅಂದ್ರೆ ಒಂದೇ, ಬಿ ಎ ಬೈ ಟು ಅಂದ್ರೆ ಒಂದೇ. ಅಸೋಸಿಯೇಟಿವ್ ಹೋಗಿ ಬರೀರಿ. ಅಸೋಸಿಯೇಟಿವ್ ಪ್ರಾಪರ್ಟಿ. ಹಾ ಬರ್ದ್ರ ಅಸೋಸಿಯೇಟಿವ್ ಪ್ರಾಪರ್ಟಿ. ಓಕೆ. ಹಾ ಈಗ ನೋಡ್ರಿ, ಆ ಕಡೆಯಿಂದ ಯಾರು ಮಾತಾಡ್ಬೇಡ್ರಿ. ಒಂದ್ ಸೈಡ್ ನಾನು ಮಾಡ್ತೀನಿ, ಇನ್ನೊಂದ್ ಸೈಡ್ ನಿಮಗೆ ಕೇಳ್ತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ಕೊಳ್ಳಿ ಫಸ್ಟ್. ಕೇಳಿದ್ರೆ ಮಾತ್ರ ಹೇಳ್ಬೇಕು. ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂದ್ರೆ ಏನ್ ಬರೀತೀರಿ? ಅಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್. ನಾನು ಇನ್ನು ಏನು ಬರ್ದೇ ಇಲ್ಲ ನೋಡಿ, ನೀವು ಅಲ್ಲೇ ಹೇಳ್ತಾ ಇದೀರಾ ಅಂತ. ನಾನೇನ್ ಕೇಳ್ತಾ ಇದ್ದೀನಿ ನೋಡಿ, ಬಿ ಸ್ಟಾರ್ ಸಿಗೂ ಏನ್ ಬರೀಲಿ ಅಂತ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಹೇಳಿ. ಸಾನಿಯಾ ಕೇಳಿಸ್ತಾ ಇದೆಯಾ? ರೀ ನಿಮ್ದು ಡಿಸ್ಟರ್ಬೆನ್ಸ್ ಆ ಕಡೆ ಬರ್ತಾ ಇದೆ. ಈ ಕಡೆ ಕರೆಕ್ಟ್ ಇದೆ, ಆ ಕಡೆ ಯಾರೋ ಡಿಸ್ಟರ್ಬೆನ್ಸ್. ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಓಕೆ, ವಾಟ್ ಈಸ್ ಬಿ ಸ್ಟಾರ್ ಸಿ? ಎಸ್, ಸಿ ಬೈ ಟು. ಲೆಫ್ಟ್ ಹ್ಯಾಂಡ್ ಸೈಡ್ ಅಷ್ಟೇ ಮಾಡಿ, ರೈಟ್ ಹ್ಯಾಂಡ್ ಸೈಡ್ ಯಾಕೆ ಮಾಡ್ತೀರಿ? ಆಮೇಲೆ ಮಾಡ್ರಿ. ಎ ಸ್ಟಾರ್ ಸಿ ಬೈ ಟು ಆಯ್ತಾ? ಓಕೆ, ಎ ಸ್ಟಾರ್ ನೋಡ್ರಿ, ಇದಿಷ್ಟು ಎಕ್ಸ್ ಅನ್ಕೊಳ್ಳೋಣ. ಎಕ್ಸ್ ಅನ್ಕೊಳ್ಳಿ ಆಯ್ತಾ? ಲೆಫ್ಟ್ ಹ್ಯಾಂಡ್ ಸೈಡ್ ಮಾತ್ರ, ಡೋಂಟ್ ವರಿ ಅಬೌಟ್ ರೈಟ್ ಹ್ಯಾಂಡ್ ಸೈಡ್. ಈಗ ಎಕ್ಸ್ ಅಂದ್ರೆ ಏನ್ ಅನ್ಕೊಂಡಿದ್ರೆ ರಿಪ್ಲೇಸ್ ಮಾಡೋಣ. ಸಾರಿ, ಒಂದ್ ನಿಮಿಷ. ಎ ಸ್ಟಾರ್ ಎಕ್ಸ್ ಅಂದ್ರೆ ಡೆಫಿನೇಷನ್ ಏನ್ ಹೇಳುತ್ತೆ? ಇವ್ರು ಯಾರು ಇನ್ನು ಒಂದೇ ಎಕ್ಸಾಂಪಲ್ ಅಲ್ಲೇ ಇದಾರೆ. ಇನ್ನು ಎ ಸ್ಟಾರ್ ಬಿ ಅಂದ್ರೆ ಎ ಬಿ ಬೈ ಟು, ಆ ಎಕ್ಸಾಂಪಲ್ ನಾವು ಮಾಡ್ತಾ ಇರೋದು. ಮತ್ತೆ ಎ ಸ್ಟಾರ್ ಎಕ್ಸ್ ಅಂದ್ರೆ ಏನಾಗಬೇಕು? ಹಾ ಯಾರೋ ಒಬ್ರು ಹೇಳಿದ್ರು ಸದ್ಯ, ಎ ಎಕ್ಸ್ ಬೈ ಟು. ಕರೆಕ್ಟಾ? ಕಂಟಿನ್ಯೂ ಮಾಡಿ. ಎ ಎಕ್ಸ್ ಬೈ ಟು ಅಲ್ಲವಾ ಹೇಳಿದ್ ನೀವು? ತಡಿ ನೋಡ್ರಿ, ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಸ್ಕ್ರೀನ್ ಅಬ್ಸರ್ವ್ ಮಾಡ್ರಿ. ಅಂದ್ರೆ ನೀವು ಆ ಕಡೆ ಡಿಸ್ಟರ್ಬೆನ್ಸ್ ಅಂದ್ರೆ ನಾ ಏನ್ ಮಾಡಕ್ಕಾಗಲ್ಲ. ನೋಡಿ, ಎ ಬೈ ಟು ಹಾಗೆ ಇರಲಿ. ಎಕ್ಸ್ ಅಂದ್ರೆ ಏನ್ ಅನ್ಕೊಂಡಿದ್ರಿ ನೋಡಿ ನೀವು? ಎ ಬೈ ಟು ಎಕ್ಸ್ ಅಂದ್ರೆ ಏನ್ ಅನ್ಕೊಂಡಿದ್ರಿ? ಹಾ, ಬಿ ಸಿ ಬೈ ಟು. ಅಲ್ಲಿಗೆ ನ್ಯೂಮರೇಟರ್ ಎ ಬಿ ಸಿ ಬೈ ಎರಡೆರಡಲೆ 4, ಎ ಬಿ ಸಿ ಬೈ 4 ಆಯ್ತು ಡಿನಾಮಿನೇಟರ್. ಕರೆಕ್ಟಾ? ಇದಿಷ್ಟು ಲೆಫ್ಟ್ ಹ್ಯಾಂಡ್ ಸೈಡ್. ಹೋಗಿ ಬರ್ರಿ, ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಬಂದಿ ನೋಡ್ರಿ. ಈಗ ಮಾಡ್ರಿ ರೈಟ್ ಹ್ಯಾಂಡ್ ಸೈಡ್. ಎ ಸ್ಟಾರ್ ಬಿ ಏನು? ಎ ಬಿ ಬೈ ಟು ಸ್ಟಾರ್ ಸಿ. ನೆಕ್ಸ್ಟ್ ಎ ಬಿ ಬೈ ಟು ಸ್ಟಾರ್ ಸಿ ಆಯ್ತಲ್ಲ ಅದು.
ಹಾ ವೈ ಅನ್ಕೊಳ್ಳೋಣ ಈಗ ಆಲ್ರೆಡಿ ಎಷ್ಟು ಅನ್ಕೊಂಬಿಟ್ಟಿವಿ ನಾವು ವೈ ಸ್ಟಾರ್ ಸಿ ಅನ್ಕೊಳ್ಳೋಣ ಕರೆಕ್ಟಾ ಹಾ ಈಗ ಹೇಳ್ರಿ ವೈ ಸ್ಟಾರ್ ಸಿ ಅಂದ್ರೆ ಏನಾಗುತ್ತೆ ಡೆಫಿನಿಷನ್ ಪ್ರಕಾರ ಎಸ್ ಎಸ್ ವೈ ಸಿ ಬೈ ಟು ನೆಕ್ಸ್ಟ್ ಸ್ಟೆಪ್ಗೆ ಹೋಗಲಾ ವೈ ಸಿ ಬೈ ಟು ಅಲ್ವಾ ಓಕೆ ಬರೋದ್ರ ಆಯ್ತಾ ಆದ್ಮೇಲೆ ಏನ್ ಮಾಡ್ತೀನಿ ಸಿ ಬೈ ಟು ಏನು ಮಾಡಿಲ್ಲ ವೈ ಅಂದ್ರೆ ಏನ್ ಅನ್ಕೊಂಡಿದ್ರಿ ನೀವು ಎ ಬಿ ಬೈ ಟು ತಾನೆ ಎ ಬಿ ಬೈ ಟು ಆಮೇಲೆ ಸಿ ಬೈ ಟು ಹಾಗೆ ಇರುತ್ತೆ ಅಲ್ಲಿಗೆ ಏನಾಯ್ತು ನೋಡಿ ಎ ಬಿ ಸಿ ಬೈ ಫೋರ್ ಆಯ್ತು ಕರೆಕ್ಟಾ ನಿಮ್ಮ ಎಡಭಾಗ ಬಲಭಾಗ ಸೇಮ್ ಇದೆ ಆಮೇಲೆ ಇಸ್ ಈಕ್ವಲ್ ಟು ಹಾಕೋಣ ಎಲ್ಲ ಇಸ್ ಈಕ್ವಲ್ ಟು ಹಾಕಿ ಇಸ್ ಈಕ್ವಲ್ ಟು ನೋಡಿ ಇಸ್ ಈಕ್ವಲ್ ಟು ಆಯ್ತು ಎಸ್ ಸ್ಟಾರ್ ಇಸ್ ಅಸೋಸಿಯೇಟ್ ಇಷ್ಟು ಮಾಡ್ಬೇಕು ಇಷ್ಟು ಮಾಡ್ಬೇಕು ಸೊ ಈ ಪ್ರಾಬ್ಲಮ್ ನೋಡ್ರಿ ಸ್ಟಾರ್ ಈಸ್ ಬೋತ್ ಕಮ್ಯುಟೇಟಿವ್ ಅಂಡ್ ಅಸೋಸಿಯೇಟಿವ್ ಈ ಪ್ರಾಬ್ಲಮ್ಗೆ ಕಮ್ಯುಟೇಟಿವ್ ಅಂಡ್ ಅಸೋಸಿಯೇಟಿವ್ ಅಂತ ಹಾಕು ಏನಾದ್ರು ಡೌಟ್ ಇದೆಯಾ ನೋಡಿ ಕ್ಲಿಯರ್ ಬರ್ಕೋಬೇಕು ಯಾಕಂದ್ರೆ ಕ್ಲಾಸ್ ಮುಗಿದ್ಮೇಲೆ ಆಮೇಲೆ ಯಾವನು ಬಗೆಹರಿಸಕ್ಕಾಗಲ್ಲ ನಾನು ಹೇಳ್ತಾ ಇದೀನಿ ಈಗ ಎಲ್ಲರಿಗೂ ಹೇಳ್ತಾ ಇದೀನಿ ಯಾರ್ಯಾರು ಲೈನ್ ಅಲ್ಲಿ ಇದ್ರಿ ಎಲ್ಲರಿಗೂ ಬರ್ಕೊಳ್ಳೋದು ಏನಾದ್ರು ಕನ್ಫ್ಯೂಷನ್ ನಾನು ಸ್ಕ್ರೀನ್ ನ ಇಂಡಿಯಿಂದ ಮೂವ್ ಮಾಡ್ತಾ ಇದೀನಿ ನೀವು ನೋಡ್ಕೊಂಡ್ಲಿ ಅಂತ ಏನಾರ ಸ್ಟೆಪ್ಸ್ ಗಳು ಮಿಸ್ ಆದ್ರೆ ಮತ್ತೆ ನಾನು ಏನು ಮಾಡಕ್ಕಾಗಲ್ಲ ಅದಕ್ಕೆ ನಾನು ನೋಡ್ತಾ ಇದ್ದೀನಿ ನೆಕ್ಸ್ಟ್ ಎಕ್ಸಾಂಪಲ್ ಹೋಗಿ ಎಷ್ಟನೇದು ಮೂರನೇದ ಆನ್ ಟು ಡಿಫೈನ್ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಒನ್ ಕೇಳಿಸ್ತಾ ಇದೆಯಲ್ಲ ಬರ್ಕೊಳ್ಳಿ ಇದನ್ನ ಚೆಕ್ ಮಾಡಿ ಕಮ್ಯುಟೇಟಿವ್ ಚೆಕ್ ಮಾಡ್ರಿ ಅಸೋಸಿಯೇಟಿವ್ ಚೆಕ್ ಮಾಡ್ರಿ ಇದಕ್ಕೆ ಒಂದ್ ನಿಮಿಷ ಮುಂದಕ್ಕೆ ಹೋಗ್ಲಾ ಕಾಮುಟೇಟಿವ್ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಏನಾಗಬೇಕು ಬಿ ಸ್ಟಾರ್ ಎ ಆಗ್ಬೇಕು ಇನ್ನು ನಾನು ಲೆಕ್ಕ ಶುರು ಮಾಡಿಲ್ಲ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ ಎ ಸ್ಟಾರ್ ಬಿ ಪ್ರಾಬ್ಲಮ್ ಏನ್ ಕೊಟ್ಟಾರೆ ಎ ಬಿ ಪ್ಲಸ್ ಒನ್ ಓಕೆ ಬಲಭಾಗ ನೋಡಿ ಸಿ ಎ ಪ್ಲಸ್ ಒನ್ ಓಕೆ ನೋಡಿ ನಿಮಗೆ ಸಮಸ್ಯೆ ಬರ್ತದೆ ಈಗ ಎರಡು ಸಮ ಇದಾವ ಸಮ ಇಲ್ವಾ ಅಂತಂದ್ರೆ ಟರ್ಮ್ಸ್ ನೋಡ್ಬಿಡ್ರಿ ಇಲ್ಲಿ ಎ ಬಿ ಇದೆ ಬಿ ಎ ಇದೆ ಪ್ಲಸ್ ಒನ್ ಇದೆ ಎರಡು ಈಕ್ವಲ್ ಇದಾವೆ therefore star is commutative ಇದಕ್ಕೆ ಎಕ್ಸಾಂಪಲ್ ಕೊಡೋ ಅವಶ್ಯಕತೆ ಇಲ್ಲ ನೀವು ಇಷ್ಟು ತಿಳ್ಕೊಂಬಿಟ್ರೆ ಸಾಕು ಎಕ್ಸಾಂಪಲ್ ಕೊಟ್ಟು ಮಾಡ್ಬೋದು ಇಲ್ಲ ಜನರಲ್ ಮಾಡೋದು ನಡೀತೆ ಓಕೆ ನೆಕ್ಸ್ಟ್ ಪ್ರಾಪರ್ಟಿ ಬರೋದು ಅಸೋಸಿಯೇಟಿವ್ ಪ್ರಾಪರ್ಟಿ ಇಲ್ಲ ಬರೀತಾ ಇಲ್ಲ ನೀವು ಬರೀರಿ ಎ ಸ್ಟಾರ್ ಬಿ ಸ್ಟಾರ್ ಸಿ ನೋಡಿ ಇಸ್ ಈಕ್ವಲ್ ಟು ಇನ್ನೂ ಆಗಿತ್ತು ಆಗಿಲ್ಲ ಗೊತ್ತಿಲ್ಲ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೌದಾ ಮಾಡ್ರಿ ಈಗ ನೋಡಿ ಇನ್ನೊಂದ್ಸರಿ ತಾಳ್ಮೆಯಿಂದ ಕೇಳ್ರಿ ಲೆಫ್ಟ್ ಹ್ಯಾಂಡ್ ಸೈಡ್ ಮಾತ್ರ ಮಾಡ್ರಿ ಫಸ್ಟ್ ಆಮೇಲೆ ರೈಟ್ ಹ್ಯಾಂಡ್ ಸೈಡ್ ಮಾಡ್ರಿ ಯಾಕೆ ಒತ್ತಿಗೆ ಮಾಡ್ಬೇಡ್ರಿ ನೋಡಿ ಎ ಹಂಗೆ ಬರೆಯೋಣ ಸ್ಟಾರ್ ನಿಮ್ ಕೈಗೆ ಏನು ಮಾಡಕ್ ಆಗ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ತೇವೆ ನೋಡ್ರಿ ಸ್ಕ್ರೀನ್ ಅಲ್ಲಿ ಏನ್ ಮಾಡ್ತೇವೆ ಅದನ್ನ ನೋಡಿ ಓಕೆ ಬಿ ಸಿ ಪ್ಲಸ್ ಒನ್ ನೆಕ್ಸ್ಟ್ ಎ ಸ್ಟಾರ್ ಒಂದ್ ನಿಮಿಷ ರೈಟ್ ಹ್ಯಾಂಡ್ ಸೈಡ್ ಮಾಡ್ಬೇಡ್ರಿ ಅಂತ ಹೇಳಿದ್ದೀನಿ ಅಲ್ಲಿ ಯಾರು ಬಾರಿ ಡಿಸ್ಟರ್ಬೆನ್ಸ್ ಓಕೆ ಬಿ ಸಿ ಪ್ಲಸ್ ಒನ್ ಅಂತ ಇದೆ ನೋಡಿ ಇಲ್ಲಿ ಬಿ ಸಿ ಪ್ಲಸ್ ಒನ್ ಅಂತ ಎಕ್ಸ್ ಅನ್ಕೊಂಬಿಡಿ ಸರಿನಾ ಲೆಫ್ಟ್ ಹ್ಯಾಂಡ್ ಸೈಡ್ ಮಾತ್ರ ನೆಕ್ಸ್ಟ್ ಹೇಳಿ ನೋಡಿ ಹೇಳಿ ಟಿವಿ ಹಾಕಿದ್ರೆ ಯಾರು ಟಿವಿ ಹಾಕಿರೋದು ನೀವು ಟಿವಿ ನೋಡ್ಕೊಂತ ಇದ್ಬಿಡ್ರಿ ಹಾ ಯಾರು ಅದೇ 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 ಓಕೆ ಹೇಳಿ ಹೇಳಿ ನೋಡ್ರಿ ನೆಕ್ಸ್ಟ್ ಯಾರು ಟಿವಿ ಹಾಕಿದಾರೋ ಅವ್ರಿಗೆ ನೆಕ್ಸ್ಟ್ ಗೊತ್ತಾಗುತ್ತೆ ನನಗೆ ಇಲ್ಲಿ ನೆಕ್ಸ್ಟ್ ಸ್ಕ್ರೀನ್ ಬಂದ್ರೆ ಗೊತ್ತಾಗುತ್ತೆ ಓಕೆ ಎಸ್ ಸ್ಟಾರ್ ಎಕ್ಸ್ ಹೇಳಿ ಅಲ್ಲ
ಅಲ್ಲಿ ನೋಡ್ಕೋಬೇಕು ನೀವು ಎ ಸ್ಟಾರ್ ಬಿ ಅಂದ್ರೆ ಎ ಬಿ ಪ್ಲಸ್ ಒನ್, ಹೌದಾ? ಎ ಸ್ಟಾರ್ ಬಿ ಟು ಎ ಬಿ ಪ್ಲಸ್ ಒನ್. ಎ ಸ್ಟಾರ್ ಎಕ್ಸ್ ಅಂದ್ರೆ ಏನಾಗುತ್ತೆ? ಎಸ್ ಎ ಎಕ್ಸ್ ಪ್ಲಸ್ ಒನ್ ಆಗುತ್ತೆ. ಓಕೆ, ಕಂಟಿನ್ಯೂ ಮಾಡ್ತೀನಿ. ಎ ಎಕ್ಸ್ ಪ್ಲಸ್ ಒನ್ ಕರೆಕ್ಟ್ ಇದೆಯಾ? ಹಾ, ಎ ಹಾಗೆ ಬರೀರಿ. ನೋಡಿ ಎಕ್ಸ್ ರಿಪ್ಲೇಸ್ ಮಾಡಿ. ಎಕ್ಸ್ ನೀವ್ ಏನ್ ಅನ್ಕೊಂಡಿದ್ರಿ ನೋಡಿ, ಹಿಂದೆ ಹೋಗ್ತೀನಿ. ಎಕ್ಸ್ ಅಂದ್ರೆ ಏನು? ಬಿ ಸಿ ಪ್ಲಸ್ ಒನ್ ತಾನೆ? ಹಾ, ಬಿ ಸಿ ಪ್ಲಸ್ ಒನ್ ಹೊರಗಡೆ ಹಂಗೆ ಐತೆ. ಮಲ್ಟಿಪ್ಲೈ ಮಾಡಿ, ಮಲ್ಟಿಪ್ಲೈ ಮಾಡಿ. ಎ ಬಿ ಸಿ, ಎ ಬಿ ಸಿ ಪ್ಲಸ್ ಎ ಇಂಟು ಒನ್ ಅಂದ್ರೆ ಎ ಆಯ್ತು, ಪ್ಲಸ್ ಒನ್ ಆಯ್ತು. ಕರೆಕ್ಟಾ? ಹಾ, ರೈಟ್ ಹ್ಯಾಂಡ್ ಸೈಡ್ ಬರ್ತೀನಿ ನೋಡಿ, ಮಾಡಿ ರೈಟ್ ಹ್ಯಾಂಡ್ ಸೈಡ್ ಮಾಡಿ. ಹಾ, ಎ ಸ್ಟಾರ್ ಬಿ ಅಂದ್ರೆ ಏನು? ಎ ಬಿ ಪ್ಲಸ್ ಒನ್ ಸ್ಟಾರ್ ಸಿ ಹೊರಗಾಗೆ ಇರ್ಲಿ. ಈಗ ಎ ಬಿ ಪ್ಲಸ್ ಒನ್ ಏನ್ ಅನ್ಕೊಂತೀರಿ? ಎಸ್, ವೈ ಸ್ಟಾರ್ ಸಿ. ವೈ ಸ್ಟಾರ್ ಸಿ. ಹಾ, ಈಗ ಮತ್ತೆ ಡೆಫಿನೇಷನ್ ಅಪ್ಲೈ ಮಾಡಿ. ವೈ ಸ್ಟಾರ್ ಸಿ ಅಂದ್ರೆ ಏನಂತ ಐತೆ ಅದು? ಗುಣಿಸ್ಬೇಕು, ಒಂದು ಕೂಡಿಸ್ಬೇಕು ಅಂದ್ರೆ. ಹಾ, ಕರೆಕ್ಟ್. ಓಕೆ, ವೈ ಸಿ ಪ್ಲಸ್ ಒನ್. ಹಾ, ಇಲ್ಲಿಂದ ತಗೊಂತೀನಿ. ವೈ ಸಿ ಪ್ಲಸ್ ಒನ್. ಹಾ, ವೈಗೆ ಏನು ರಿಪ್ಲೇಸ್ ಮಾಡ್ತೀರಿ? ಎ ಬಿ ಪ್ಲಸ್, ನೋಡ್ಕೊಳ್ಳಿ ಸ್ಕ್ರೀನ್ ನೋಡ್ರಿ. ಎ ಬಿ ಪ್ಲಸ್ ಒನ್ ಹೊರಗಡೆ ಸಿ ಇದೆ, ಪ್ಲಸ್ ಒನ್ ಇದೆ. ಕರೆಕ್ಟಾ? ಹಾ, ಸ್ಕ್ರೀನ್ ನೋಡ್ರಿ. ಮಾಡಕ್ ಬರಲಿಲ್ಲ ಅಂದ್ರೆ ಸ್ಕ್ರೀನ್ ನೋಡ್ರಿ, ಮಲ್ಟಿಪ್ಲೈ ಮಾಡ್ತಾ ಇದೀನಿ. ಎ ಬಿ ಸಿ ಪ್ಲಸ್ ಸಿ ಪ್ಲಸ್ ಒನ್, ಹೌದಾ? ಹಾ, ಈಗ ಕಂಪೇರ್ ಮಾಡ್ರಿ. ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಈಗ ಕಂಪೇರ್ ಮಾಡ್ರಿ. ಈಕ್ವಲ್ ಇದ್ರೆ ಹಂಗೆ ಬಿಡ್ರಿ, ಈಕ್ವಲ್ ಇರಲಿಲ್ಲ ನಾಟ್ ಈಕ್ವಲ್ ಹಾಕ್ರಿ ಅಷ್ಟೇ. ನೋಡಿ, ಎ ಬಿ ಸಿ ಪ್ಲಸ್ ಎ ಪ್ಲಸ್ ಒನ್ ಅಂತಿದೆ. ಇಲ್ಲಿ ಎ ಬಿ ಸಿ ಪ್ಲಸ್ ಸಿ ಪ್ಲಸ್ ಒನ್ ಅಂತಿದೆ, ಈಕ್ವಲ್ ಇಲ್ಲ. ಯಾರು ಈಕ್ವಲ್ ಅಂದ್ರೆ ನೋಡ್ರಿ, ಈಕ್ವಲ್ ಇಲ್ಲ. ಹಾ, ನಾಟ್ ಈಕ್ವಲ್. ಕರೆಕ್ಟ್ ಅಲ್ಲ? ಈಕ್ವಲ್ ಆಗ್ಲಿ, ಹೆಂಗ್ ಈಕ್ವಲ್ ಆಗ್ತದೆ? ಒಂದ್ ಟರ್ಮ್ ಬೇರೆ ಆದ್ರೂ ಬೇರೆ ಆಗ್ತದೆ. ದೇರ್ ಫೋರ್ ಸ್ಟಾರ್ ಈಸ್ ನಾಟ್, ಅಲ್ಲ, ನಾಟ್ ಅಸೋಸಿಯೇಟಿವ್. ಕಾನ್ಸಂಟ್ರೇಟ್ ಮಾಡ್ತಿಲ್ಲ ನೀವು. ಸ್ಟಾರ್ ಈಸ್ ನಾಟ್ ಅಸೋಸಿಯೇಟಿವ್ ಅಂತ ಬರೀಬೇಕು. ಸರಿ ಆಯ್ತಾ? ಸರಿ ಇದೆಯಲ್ಲ? ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಇನ್ನೊಂದು 10 ನಿಮಿಷ ಟೈಮ್ ಇದೆ. ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಗೊತ್ತಾಯ್ತಾ ಈಗ ಅಸೋಸಿಯೇಟಿವ್ ಇದೆಲ್ಲ ಚೆಕ್ ಮಾಡೋದು? ಆಮೇಲೆ ನೋಡಿ, ಕ್ಲಾಸಸ್ ನಾನು ಇದು ಕ್ಲಾಸ್ ಮುಗಿದ್ಮೇಲೆ ಮತ್ತೆ ನಾನು ಟೀಚ್ಮೆಂಟ್ ಆ್ಯಪಿಗೆ ಅಪ್ಲೋಡ್ ಮಾಡ್ತೀನಿ ಕ್ಲಾಸಸ್ಗಳನ್ನ. ನೀವು ಮತ್ತೊಮ್ಮೆ ಏನೋ ಬರ್ಕೊಳ್ಳೋದಂದ್ರೆ ಇದ್ರಲ್ಲಿ ಏನಾದ್ರು ಮಿಸ್ ಆಗಿ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ಗಳಿದ್ರೆ ಬರ್ಕೊಳ್ರಿ. ಈಗ ಇವತ್ತಿನ ಕ್ಲಾಸ್ ಡಿಸ್ಕಸ್ ಮಾಡೋಣ, ಬರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಅರ್ಥ ಆಗ್ತಿದೆಯಾ? ಇದು ನಾನು ನೋಟ್ಸು ಕೊಟ್ಟಿದ್ದೀನಿ, ಕ್ಲಾಸು ಮಾಡಿದ್ದೀನಿ. ಸೊ ಹಾಗಾಗಿ ಹಾ, ಎಷ್ಟನೇದು? ಫೋರ್ತ್ ಎಕ್ಸಾಂಪಲ್. ಓಕೆ, ಬರ್ಕೊಳ್ಳಿ. ಆನ್ ಝಡ್ ಕ್ಲಾಸ್ ಡಿಫೈನ್ a star b is equal to a to the power of b. ಹೌದ್ರಾ? ಹಾ, ಓಕೆ. ಈಗ ಟೆಸ್ಟ್ ಮಾಡೋಣ. ಕಾಂಪಿಟೇಟಿವ್ ಟೆಸ್ಟ್ ನೋಡಿ, ಝಡ್ ಪ್ಲಸ್ ಕೊಟ್ಟಿದ್ದಾರೆ ಅಂದ್ರೆ ಸೆಟ್ ಆಫ್ ಪಾಸಿಟಿವ್ ಇಂಟಿಜರ್ಸ್. ಕಾಂಪಿಟೇಟಿವ್ ಪ್ರಾಪರ್ಟಿ ಚೆಕ್ ಮಾಡಿ. ಕಾಂಪಿಟೇಟಿವ್ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಏನಾಗಬೇಕು? ಅದು ಬಿ ಸ್ಟಾರ್ ಎ ಆಗ್ಬೇಕಾ? ಹ್ಮ್. ಹಾ, ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ಹೇಳಿ? ಎಸ್ ಸ್ಟಾರ್ ಬಿ ಅಂದ್ರೆ ಎಸ್ ಎ ಟು ದಿ ಪವರ್ ಆಫ್ ಬಿ. ಹಾ, ಲೆಫ್ಟ್ ಹ್ಯಾಂಡ್ ಸೈಡ್, ಸಾರಿ ರೈಟ್ ಹ್ಯಾಂಡ್ ಸೈಡ್. ಹಾ, ಎರಡು ಈಕ್ವಲ್ ಅಲ್ವಾ? ಯಾರು ಅಂದ್ರೆ ನೋಡ್ರಿ, ಈಕ್ವಲ್ ಅಂತ ಅಂದ್ಬಿಟ್ರು ಅಲ್ರಿ. ಹಾ, ಇದು ಬೇಸ್ ಎ ಇದೆ, ಇಲ್ಲಿ ಬೇಸ್ ಬಿ ಐತೆ, ಇಲ್ಲಿ ಪವರ್ ಬಿ ಐತೆ, ಇಲ್ಲಿ ಪವರ್ ಎ ಐತೆ. ಅದಂಗೆ ಈಕ್ವಲ್ ಆಗುತ್ತೆ? ನಾಟ್ ಈಕ್ವಲ್. ಸ್ಟಾರ್ ಈಸ್ ನಾಟ್ ಕಾಮ್ಯುಟೇಟಿವ್ ಅಂತ ಬರೀರಿ. ನಾಟ್ ಕಾಮ್ಯುಟೇಟಿವ್ ಬರೋದ್ರಾ? ನೀಟ ಬರೀರಿ, ನಾಟ್ ಕಾಮ್ಯುಟೇಟಿವ್. ಓಕೆ, ಅಸೋಸಿಯೇಟಿವ್ ಮಾಡಿ. ಮಾಡೋಣ ಅಸೋಸಿಯೇಟಿವ್.
ಹಾ, ಎ ಸ್ಟಾರ್ ಬಿ ಸ್ಟಾರ್ ಸಿ ಈಕ್ವಲ್ ಟು ಏನಾಗಬೇಕಪ್ಪ ಅದು ಎ ಸ್ಟಾರ್ ಬಿ ಸ್ಟಾರ್ ಸಿ ಆಗ್ಬೇಕು. ಓಕೆನಾ? ಒಂದ್ ನಿಮಿಷ ನೋಡಿ, ನೀವು ಮಾಡೋಕ್ಕಿಂತ ಮುಂಚೆ ಇದನ್ನ ನಾವು ಡೆಫಿನಿಷನ್ ಯೂಸ್ ಮಾಡಿ ಮಾಡ್ಬೋದು. ಇಲ್ಲಿ ಎಕ್ಸಾಂಪಲ್ ತಗೊಂಡ್ಬಿಡೋಣ. ಜೆಡ್ ಪ್ಲಸ್ ಕೊಟ್ಟಾರಲ್ವಾ, ಜೆಡ್ ಪ್ಲಸ್ ತಾನೇ ಕೊಟ್ಟಿರೋದು. ಯಾವ್ದಾದ್ರು ಮೂರು ಪಾಸಿಟಿವ್ ಇಂಟಿಜರ್ ತಗೊಂಡ್ಬಿಡೋಣ, ತಗೊಂಡು ಮಾಡ್ಬಿಡೋಣ. ಈಸಿ ಐತಿ, ಹಂಗ್ ಮಾಡ್ಬೋದು, ಮಾಡೋಣ. ಸೊ 1 ಸ್ಟಾರ್ 2 ಸ್ಟಾರ್ 3 1 2 3 ತಗೊಂಡ್ಬಿಡ್ತೀನಿ. ಹಿಂಗೂ ಮಾಡ್ಬೋದು, ಎಕ್ಸಾಂಪಲ್ ತಗೊಂಡು ಮಾಡ್ರಿ ನೋಡೋಣ. 1 ಸ್ಟಾರ್ 2 ಸ್ಟಾರ್ 3 ಅಲ್ವಾ, ನೋಡೋಣ. 1 ಹಂಗೆ ಬರೆಯೋಣ ಸ್ಟಾರ್. 2 ಸ್ಟಾರ್ 3 ಅಂದ್ರೆ ಏನ್ ಬರೀತೀರಿ? ಎಸ್, 2 ಟು ದಿ ಪವರ್ ಆಫ್ 3. ಲೆಫ್ಟ್ ಹ್ಯಾಂಡ್ ಸೈಡ್ ಮಾತ್ರ ನೋಡ್ಕೊಳ್ಳಿ. 1 ಸ್ಟಾರ್ 2 2 ಬಂದ್ರೆ ಎಷ್ಟು? 8. ಹೌದಾ? ಮತ್ತೆ ಡೆಫಿನಿಷನ್ ಅಪ್ಲೈ ಮಾಡಿ. 1 ಸ್ಟಾರ್ 8 ಅಂದ್ರೆ ಏನಾಗುತ್ತೆ ಡೆಫಿನಿಷನ್ ಪ್ರಕಾರ? 1 ಟು ದಿ ಪವರ್ 8. 1 ಟು ದಿ ಪವರ್ ಆಫ್ 8 ಅಂದ್ರೆ ಆನ್ಸರ್ ಏನು? ಆಯ್ತಲ್ಲ? ರೈಟ್ ಹ್ಯಾಂಡ್ ಸೈಡ್ ಮಾಡೋಣ. ರೈಟ್ ಹ್ಯಾಂಡ್ ಸೈಡ್ ಮಾಡೋಣ. 1 ಸ್ಟಾರ್ 2 ಒಳಗೆ ಸ್ಟಾರ್ 3 ಹೊರಗಡೆ. 3 ಪಾಸಿಟಿವ್ ಇಂಟಿಜರ್ಸ್ ತಗೊಂಡಿದ್ದೀನಿ. 1 ಸ್ಟಾರ್ 2 ಏನಾಗಬೇಕು? 1 ಟು ದಿ ಪವರ್ 2 ಸ್ಟಾರ್ 3. ಓಕೆ, ನೆಕ್ಸ್ಟ್ 1 ಟು ದಿ ಪವರ್ ಆಫ್ 2 ಅಂದ್ರೆ 1 1 ಸ್ಟಾರ್ 3. ಈಗ 1 ಸ್ಟಾರ್ 3 ಅಂದ್ರೆ 1 ಪವರ್ 3. ಅಲ್ಲಿ 1 ಪವರ್ 3 ಅಂದ್ರೆ ಏನಾಯ್ತು? 1. ಹಂಗಂದ್ರೆ ಮತ್ತೆ ಈಗ ತಡೆ. ಹಂಗಂದ್ರೆ ಈಗ ಅಸೋಸಿಯೇಟಿವ್ ಆಯ್ತು ಅಂತ ಬರ್ಬಿಡ್ತೀರಾ? ನೋಡಿ 1 ಬಂತಲ್ಲ ಮತ್ತೆ ಇಲ್ಲಿ. ಹಂಗಂತ 1 ಬಂತ ನೋಡಿ ಇಲ್ಲಿ. ಹಂಗಂತ ಸ್ಟಾರ್ ಈಸ್ ಅಸೋಸಿಯೇಟಿವ್ ಅಂತ ಬರೆದ್ರೆ ತಪ್ಪಾಗ್ತದೆ. ಅದಕ್ಕೆ ಜನರಲ್ ಆಗಿ ಮಾಡ್ರಿ ಅಂತ ಹೇಳಿದ್. ಒಂದು ಸುಮ್ಮನೆ ಟೆಸ್ಟ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ 1 ಬಂತಲ್ಲ, ಈಗ 1 ಬಂದ್ಬಿಟ್ಟು ಏನ್ ಮಾಡ್ತೀರಿ? ಸ್ಟಾರ್ ಈಸ್ ಅದ್ರ ಒಂದ್ ಎಕ್ಸಾಂಪಲ್ ಗೆ ಆಗಿತ್ತು. ಆಗದೆ ಇರೋ ಒಂದ್ ಎಕ್ಸಾಂಪಲ್ ಇದ್ರೂ ಅದು ಅಸೋಸಿಯೇಟಿವ್ ಆಗಲ್ಲ. ಅದಕ್ಕೆ ಜನರಲ್ ಆಗಿ ಮಾಡ್ಬೇಕು. ಇನ್ನೂ ಸ್ವಲ್ಪ ಮಾಡಿ. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಸ್ಟಾರ್ ಬಿ ಸ್ಟಾರ್ ಸಿ. ಓಕೆ, ಎ ಸ್ಟಾರ್ ಬಿ ಸ್ಟಾರ್ ಸಿ ಹೆಂಗ್ ಬರೀತೀರಿ? ಓಕೆ, ಬಿ ಟು ದಿ ಪವರ್ ಆಫ್ ಸಿ ಅಂತ ಬರೀಬಹುದು. ನೆಕ್ಸ್ಟ್ ಎ ಸ್ಟಾರ್ ಬಿ ಟು ದಿ ಪವರ್ ಆಫ್ ಸಿ ಹೆಂಗ್ ಬರೀತೀರಿ? ಎ ಟು ದಿ ಪವರ್ ಆಫ್ ಬಿ ಟು ದಿ ಪವರ್ ಆಫ್ ಸಿ. ಓಕೆನಾ? ಎ ಟು ದಿ ಪವರ್ ಬಿ ಟು ದಿ ಪವರ್ ಸಿ. ಎ ಮೇಲ್ಗಡೆ ಬಿ ಟು ದಿ ಪವರ್ ಸಿ ಬರಬೇಕು. ಇಷ್ಟೇ, ಸ್ಟಾಪ್ ಮಾಡ್ಬಿಡಿ. ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಹೇಳಿ. ಓಕೆ, ಎ ಟು ದಿ ಪವರ್ ಆಫ್ ಬಿ ಸ್ಟಾರ್ ಸಿ ಅಲ್ವಾ? ಎ ಟು ದಿ ಪವರ್ ಆಫ್ ಬಿ ಟು ದಿ ಪವರ್ ಆಫ್ ಸಿ. ಓಕೆನಾ? ಈಕ್ವಲ್ ಆಯ್ತಾ? ಹೌದಾ? ಅಸೋಸಿಯೇಟಿವ್ ಆಯ್ತಾ? ಆಯ್ತು, ಅಸೋಸಿಯೇಟಿವ್ ಆಗಿದೆಯಾ? ಆಯ್ತು. ಇನ್ನೊಂದ್ಸರಿ ಚೆಕ್ ಮಾಡ್ರಿ. ಇನ್ನೊಂದ್ಸರಿ ಚೆಕ್ ಮಾಡ್ರಿ ನೋಡೋಣ. ಆಗಿದೆ ನೋಡೋಣ. ಇನ್ನೊಂದ್ಸರಿ ಚೆಕ್ ಮಾಡೋಣ. ಹಾಗೆ ನೋಡೋಣ. ಎ ಸ್ಟಾರ್ ಬಿ ಟು ದಿ ಪವರ್ ಸಿ ಅಲ್ವಾ? ಕರೆಕ್ಟ್ ಯಾವ್ದೈತೆ ಆಪ್ಷನ್ ನೋಡೋಣ. ಮೂರನೇ ಆಪ್ಷನ್ ಮಾಡ್ತಿರೋದು ನಾವು. ಎ ಸ್ಟಾರ್ ಬಿ ಟು ದಿ ಪವರ್ ಸಿ ತಗೊಂಡ್ರಲ್ವಾ? ಒಂದು ನಿಮಿಷ ನೋಡಿ. ಎ ಸ್ಟಾರ್ ಇದನ್ನ ಎಷ್ಟು ಅನ್ಕೊಳ್ಳೋಣ? ನಾವು ಮುಂದೆ ಸ್ಟೆಪ್ ಮಾಡಿದ್ವಲ್ಲ, ಕರೆಕ್ಟಾ? ಎ ಸ್ಟಾರ್ ಎಕ್ಸ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಎ ಸ್ಟಾರ್ ಎಕ್ಸ್ ಅಂದ್ರೆ ಏನಾಯ್ತು? ಅದು ಎ ಟು ದಿ ಪವರ್ ಆಫ್ ಎಕ್ಸ್ ಆಯ್ತು. ಕರೆಕ್ಟಾ? ಎ ಟು ದಿ ಪವರ್ ಆಫ್ ನೋಡಿ, ಎಕ್ಸ್ ರಿಪ್ಲೇಸ್ ಮಾಡಿ. ಎಕ್ಸ್ ಅಂದ್ರೆ ಏನು? ಬಿ ಟು ದಿ ಪವರ್ ಆಫ್ ಓಕೆ ಸಿ. ಇದು ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಮಾಡಿ. ಎ ಟು ದಿ ಪವರ್ ಬಿ ಆಯ್ತು, ಸ್ಟಾರ್ ಸಿ ಆಯ್ತು. ಓಕೆ, ಇದಿಷ್ಟು ವೈ ಅನ್ಕೊಳ್ಳೋಣ. ವೈ ಸ್ಟಾರ್ ಸಿ ಅಂತ ಅನ್ಕೊಳ್ಳೋಣ. ಇಲ್ಲಿ ಬರೋಣ. ವೈ ಸ್ಟಾರ್ ಸಿ ಅನ್ಕೊಳ್ಳೋಣ. ಅಲ್ಲಿಗೆ ಏನಾಯ್ತು? ಇದು ವೈ ಟು ದಿ ಪವರ್ ಸಿ ಆಯ್ತು. ಓಕೆ, ವೈ ರೀಪ್ಲೇಸ್ ಮಾಡಿ. ವೈ ಅಂದ್ರೆ ಏನ್ ಅನ್ಕೊಂಡಿದ್ದೀರಿ ನೀವು? ಎ ಟು ದಿ ಪವರ್ ಆಫ್ ಬಿ. ಓಕೆನಾ? ಸಿ. ಓಕೆನಾ? ಹ್ಮ್. therefore star is associative. Okay.
ಸ್ವಲ್ಪ ಈಗ ನಾವು ಹಿಂದ್ಗಡೆ ಬರೋಣ ಸ್ವಲ್ಪ. ಯಾರ್ಯಾರು ಲೈನ್ ಅಲ್ಲಿ ಇದ್ದೀರಿ, ಎಷ್ಟು ಎಕ್ಸಾಂಪಲ್ಸ್ ಆಯ್ತು discussion ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ ಬರೀ, ಇನ್ನೊಂದು ಎಕ್ಸಾಂಪಲ್ ಬರೋಣ. ಲಾಸ್ಟ್ ಎಕ್ಸಾಂಪಲ್ ಇದು ಇವತ್ತಿನ ಕ್ಲಾಸ್ ಇಂದು. ಎಷ್ಟನೇ ಎಕ್ಸಾಂಪಲ್ ಹೇಳಿ, ಎಷ್ಟನೇ ಎಕ್ಸಾಂಪಲ್ ಇದು? ಹಾ, ಲೆಟ್ ಸ್ಟಾರ್ ಬಿ ದ ಬೈನರಿ ಆಪರೇಷನ್. Let star be the binary operation on n given by a star b is equal to LCM of a and b. Find 5 star 7. ನೋಡಿ 1 ಮಾರ್ಕ್ ಕ್ವಶನ್ ಇವೆರಡು. 20 star 16. ಪ್ರಾಬ್ಲಮ್ ಓದಿ. ಹಾ 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 20 star 16. ಓಕೆ, ಹಾ ಆಯ್ತಾ ಎಕ್ಸಾಂಪಲ್? ನೋಡಿ ನೋಡಿ ಒಂದು ನಿಮಿಷ, ಇವಾಗ ಸೊಲ್ಯೂಷನ್ ಸ್ಟಾರ್ಟ್ ಮಾಡಿ. ಸೊ ಎ ಸ್ಟಾರ್ ಬಿ ಏನ್ ಕೊಟ್ಟಿದ್ದಾರೆ? LCM ಆಫ್ ಏನಂತ ಕೊಟ್ಟಿದ್ದಾರೆ? LCM ಆಫ್ ಎ ಅಂಡ್ ಬಿ. ಹಾ ಓಕೆ, ಹಾಗಾದ್ರೆ 5 ಸ್ಟಾರ್ 7 ಎಷ್ಟು ಅಂತ ಕೇಳ್ಯಾರೆ. 5 ಸ್ಟಾರ್ 7 ಹಂಗಂದ್ರೆ LCM ಲಾಸ LCM ಆಫ್ 5 and 7 ಎಷ್ಟು? 5ಕ್ಕೂ 7ಕ್ಕೂ LCM. Yes, 5. Once again, it is a natural number. Belongs to n ಅಂತ ಬರ್ತೀನಿ ನೋಡಿ. ಕರೆಕ್ಟಾ? ಅರ್ಥ ಆಯ್ತಾ? 5 ಸ್ಟಾರ್ 7 ಅಂದ್ರೆ LCM ಆಫ್ 5 and 7 ಎಷ್ಟು ಬಂದಿದೆ? 35. ಹಾ ನೆಕ್ಸ್ಟ್ ತಗೊಳ್ಳಿ. ಹಾಗೆ ಇನ್ನೊಂದು ಯಾವ್ದು ಕೊಟ್ಟಿದ್ರು? 20 ಸ್ಟಾರ್ 16. LCM ಆಫ್ 20 and 16 ಹೇಳಿ ಈಗ ಮಾಡಿ. LCM ಆಫ್ 20 and 16 ಎಷ್ಟು? ಯಾರು ಹೇಳಿದ್ದು 20 ಅಂತ? LCM ಕಂಡಿಡಿಬೇಕ್ರಿ. 20 16 ಮಾಡ್ತೀನಿ ನೋಡ್ರಿ. ಏನು ಮಾಡ್ತಾ ಇದೀನಿ ನೋಡ್ರಿ. ನೋಡಂತ ಹೇಳ್ರಿ ಎಷ್ಟು ಬರ್ತತೆ. ಸುಮ್ಮನೆ ಹೇಳ್ತಿರಲ್ಲ. ಇಲ್ಲಿ ಎಷ್ಟು ಬಂತು? 5 ಬಂತಾ? ಹೇಳಿ, ಯಾರು ಹೇಳಿದ್ರು ಕರೆಕ್ಟ್ ಆನ್ಸರ್? ತಡೀರಿ ಒಂದು ನಿಮಿಷ. 20 16 ಅಲ್ವಾ? ನಾನು ಮಾಡ್ತಿದ್ದೆ, ಮಾಡ್ತೀನಿ. 2 10 2 8 2 5 2 4 ಅಲ್ಲಿಗೆ 2 ಇಂಟು 2 ಇಂಟು 5 ಇಂಟು 4 ಎಷ್ಟಾಯ್ತು ರೀ ಇದು ಮಲ್ಟಿಪ್ಲೈ ಮಾಡಿದ್ರೆ? 80. 80 ಬಂತು ನೋಡ್ರಿ. ಲಾಸ ಕಂಡು ಬರಲ್ಲ. LCM ಎಷ್ಟಾಯ್ತು? ಆನ್ಸರ್ ಬರೀತೀರಾ ಹಾಗಾದ್ರೆ? LCM ಎಷ್ಟಾಯ್ತು ಹೇಳಿ? 80 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ಬರ್ಕೊಡ್ರಿ. ಲೆಟ್ ಸ್ಟಾರ್ ಬಿ ದ ಬೈನರಿ ಆಪರೇಷನ್. Binary operation defined by A star B is equal to AB by 4. Problem ಓದಿ. ಹಾ then find the identity element. One more question. Identity element. ಈ identity element symbol ಏನು?
1 ಮಾರ್ಕ್ ಕ್ವಶನ್ ಬರ್ಕೊಳ್ಳಿ. ಐಡೆಂಟಿಟಿ ಎಲಿಮೆಂಟ್ ಈ ಬ್ರಾಕೆಟ್ ಅಲ್ಲಿ ಇಲ್ಲಿ ಎಲಿಮೆಂಟ್ ಕೊಟ್ಟಿದಾರಲ್ಲ ಎ ಬಿ, ಅವು ರ್ಯಾಷನಲ್ ನಂಬರ್. ಎ ಬಿ ಬಿಲಾಂಗ್ಸ್ ಟು ಕ್ಯೂ. ಆಯ್ತಾ? ಓಕೆ, ನೋಡಿ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ಸೊ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ? ಎ ಬಿ ಬೈ 4 ಕೊಟ್ಟಿರೋದು. ಓಕೆ, ಏನ್ ಕಂಡುಹಿಡಿಬೇಕು ಈಗ? ಐಡೆಂಟಿಟಿ ಎಲಿಮೆಂಟ್ ಕಂಡುಹಿಡಿಬೇಕು, ಕರೆಕ್ಟ್ ತಾನೆ? ಐಡೆಂಟಿಟಿ ಪ್ರಾಪರ್ಟಿ ಏನ್ ಹೇಳುತ್ತೆ ನೋಡಿ? ಎ ಸ್ಟಾರ್ ಇ ಇಸ್ ಈಕ್ವಲ್ ಟು ಏನಾಗಬೇಕು? ಈ ಸ್ಟಾರ್ ಎ ಆಗ್ಬೇಕು, ಅವೆರಡು ಏನಾಗಬೇಕು? ಅದೇ ಎಲಿಮೆಂಟ್ ಬರ್ಬೇಕು, ಎ ಬರ್ಬೇಕು, ಕರೆಕ್ಟಾ? ವಿ ನೋ ದಟ್ ಬೈ ಐಡೆಂಟಿಟಿ ಪ್ರಾಪರ್ಟಿ ಎ ಸ್ಟಾರ್ ಇ ಇಸ್ ಈಕ್ವಲ್ ಟು ಏನದು? ಎ ಸ್ಟಾರ್ ಇ ಇಸ್ ಈಕ್ವಲ್ ಟು ಏನು? ಎ ಅಲ್ವಾ? ಓಕೆ, ಎ ಸ್ಟಾರ್ ಇ ಅಂದ್ರೆ ಡೆಫಿನಿಷನ್ ಪ್ರಕಾರ ಹೆಂಗ್ ಬರೀತೀರಿ ಈ ಪ್ರಾಬ್ಲಮ್ ಅಲ್ಲಿ? ಪ್ರಾಬ್ಲಮ್ ಓದ್ತಾ ಇಲ್ಲ. ಎ ಸ್ಟಾರ್ ಬಿ ಏನ್ ಕೊಟ್ಟಿದ್ದಾರೆ? ಎ ಬಿ ಬೈ 4 ಕೊಟ್ಟಾರೆ. ಮತ್ತೆ ಎ ಸ್ಟಾರ್ ಇ ಏನಾಗಬೇಕು? ಎ ಇ ಬೈ 4 ಇಸ್ ಈಕ್ವಲ್ ಟು ಎ ಆಗುತ್ತೆ. ಓಕೆನಾ? ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಹೋಗ್ತೀನಿ ನೋಡಿ, ಕರೆಕ್ಟಾ? ಎ ಇ ಇಸ್ ಈಕ್ವಲ್ ಟು 4 ಇಂಟು ಏನಾಯ್ತು? 4 ಎ, ಕರೆಕ್ಟಾ? ಸರಿ ಇದೆಯಾ? ನೋಡಿ, ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಎ ಕ್ಯಾನ್ಸಲ್ ಆಯ್ತು. ಏನ್ ಉಳಿತು? ಇ ಇಸ್ ಈಕ್ವಲ್ ಟು ಎಷ್ಟು ಬಂತು? 4. ಐಡೆಂಟಿಟಿ ಎಲಿಮೆಂಟ್ ಎಷ್ಟು ಬಂತು? 4 ಬಂತು. ಸರಿನಾ? ವಾಟ್ ಇಸ್ ಐಡೆಂಟಿಟಿ ಎಲಿಮೆಂಟ್ ಈ ಪ್ರಾಬ್ಲಮ್ಗೆ? 4. ಓಕೆ, ಲಾಸ್ಟ್ ಪ್ರಾಬ್ಲಮ್ಗೆ ಹೋಗೋಣ ಈಗ. ಬರ್ಕೊಳ್ಳಿ. ಸ್ಟಾರ್ ಈಸ್ ಡಿಫೈನ್ಡ್ ಬೈ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಕ್ಯೂ ಪ್ಲಸ್ ಬಿ ಕ್ಯೂ. ವೆರಿಫೈ commutative property and associative property. Verify commutative and associative property. ಎಷ್ಟನೇ ಪ್ರಾಬ್ಲಮ್ ನಂಬರ್ ಹಾಕೊಳ್ರಿ ನೀವು? ಓಕೆ, ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್. ವೆರಿಫೈ ಕಮ್ಯುಟೇಟಿವ್ ಅಂಡ್ ಅಸೋಸಿಯೇಟಿವ್ ಪ್ರಾಪರ್ಟಿ. ಮಾಡಿ, ಕಮ್ಯುಟೇಟಿವ್ ವೆರಿಫೈ ಮಾಡಿ. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಏನಂತ ಹೇಳ್ಬೋದು? ಬಿ ಸ್ಟಾರ್ ಎ, ಸರಿನಾ? ಓಕೆ, ಎ ಸ್ಟಾರ್ ಬಿ ಅಂದ್ರೆ ಏನು? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್. ಬಿ ಸ್ಟಾರ್ ಎ ಅಂದ್ರೆ ಏನಾಗಬೇಕು? ಬಿ ಕ್ಯೂಬ್ ಪ್ಲಸ್ ಎ ಕ್ಯೂಬ್. ಎರಡು ಈಕ್ವಲ್ ಇದಾವಲ್ಲ. ಸ್ಟಾರ್ ಈಸ್ ಕಾಂಪಿಟೇಟಿವ್. ನೋಡಿ, ಯಾವ ಸೆಟ್ ಕೊಟ್ಟಿಲ್ಲ ಅಂತ ಮತ್ತೆ ಕೊಟ್ಟಿಲ್ಲ ಅಂತ ಅನ್ಬಾರ್ದು, ರಿಯಲ್ ನಂಬರ್ಸ್ ಅಂತ ಅರ್ಥ. ಯಾವ ಕೊಟ್ಟಿಲ್ಲ ಅಂದ್ರೆ ರಿಯಲ್ ನಂಬರ್ಸ್ ಅಂತ. ಓಕೆ, ನೆಕ್ಸ್ಟ್ ಅಸೋಸಿಯೇಟಿವ್ ಪ್ರಾಪರ್ಟಿ ಹೋಗೋಣ. ಎ ಸ್ಟಾರ್ ಬಿ ಸ್ಟಾರ್ ಸಿ ಬಿ ಎ ಸ್ಟಾರ್ ಬಿ ಸ್ಟಾರ್ ಸಿ. ಬರ್ಕೊಂಡ್ರಾ ಅಸೋಸಿಯೇಟಿವ್ ಪ್ರಾಪರ್ಟಿ? ಏನಾಗಬೇಕು ನೋಡಿ ಈಗ? ಲೆಫ್ಟ್ ಹ್ಯಾಂಡ್ ಸೈಡ್ ಮಾಡೋಣ. ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಮಾತ್ರ ಮಾಡೋದು. ಎ ಸ್ಟಾರ್ ಓಕೆ, ಬಿ ಕ್ಯೂ ಪ್ಲಸ್, ಕರೆಕ್ಟಾ? ಬಿ ಕ್ಯೂ ಪ್ಲಸ್ ಸಿ, ಓಕೆನಾ? ಲೆಫ್ಟ್ ಹ್ಯಾಂಡ್ ಸೈಡ್ ಮಾತ್ರ ಮಾಡ್ತೀನಿ. ಎ ಸ್ಟಾರ್ ಇದಿಷ್ಟು ಎಕ್ಸ್ ಅನ್ಕೊಂಡ್ಬಿಡೋಣ. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಎ ಸ್ಟಾರ್ ಎಕ್ಸ್ ಅಲ್ವಾ? ಇದನ್ನು ಕ್ಯೂಬ್ ಮಾಡಬೇಕು, ಇದನ್ನು ಕ್ಯೂಬ್ ಮಾಡ್ಬೇಕು. ಅಂದ್ರೆ ಎ ಕ್ಯೂಬ್ ಪ್ಲಸ್ ಏನಾಯ್ತದ? ಕ್ಯೂಬ್. ಎಸ್, ಬರೀರಿ ಎ ಕ್ಯೂಬ್ ಪ್ಲಸ್ ಎಕ್ಸ್ ಕ್ಯೂಬ್. ಈಗ ಎಕ್ಸ್ ಅಂದ್ರೆ ಏನೋ ರಿಪ್ಲೇಸ್ ಮಾಡೋಣ. ಎ ಕ್ಯೂಬ್ ಪ್ಲಸ್ ನೋಡ್ಕೊಳ್ಳಿ. ಎಸ್, ಎಕ್ಸ್ ಅಂದ್ರೆ ಏನು? ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಹೋಲ್ ಕ್ಯೂಬ್, ಕರೆಕ್ಟಾ? ಇದು ಎಡಭಾಗ, ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಹೋಗೋಣ ಮಾಡಿ. ರೈಟ್ ಹ್ಯಾಂಡ್ ಸೈಡ್. ಎ ಸ್ಟಾರ್ ಬಿ ಏನು? ಓಕೆ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಸ್ಟಾರ್ ಸಿ. ವೈ ಅನ್ಕೊಳ್ಳೋಣ, ವೈ ಸ್ಟಾರ್ ಸಿ.
ವೈ ಸ್ಟಾರ್ ಸಿ ಅಂದ್ರೆ ಏನಾಯ್ತು ವೈ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್. ಓಕೆ ವೈ ರಿಪ್ಲೇಸ್ ಮಾಡೋಣ. ವೈ ಎಲ್ಲೈತೆ ಇಲ್ಲೈತೆ ನೋಡಿ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಲ್ಲ ವೈ ಅಂತ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಹೋಲ್ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಕರೆಕ್ಟಾ? ಹ್ಮ್. ಇವೆರಡು ಈಕ್ವಲ್ ಇದಾವ ಈಕ್ವಲ್ ಇಲ್ವಾ? ನಾಟ್ ಈಕ್ವಲ್. ನಾಟ್ ಈಕ್ವಲ್. ಸ್ಟಾರ್ ಈಸ್ ಸ್ಟಾರ್ ಈಸ್ ನಾಟ್. ಹೋಗ್ಬೋದಾ ಈಗ ಬರ್ಬೋದಾ? ಸರಿ ಇದೆಯಾ? ಎಷ್ಟು ಪ್ರಾಬ್ಲಮ್ ಆಗಿದೆ? ಓಕೆ ನೋಡಿ ಇವತ್ತು ನಾವು ಏನ್ ಓಕೆ ಇವನ್ನೆಲ್ಲ ನೀವು ಅಪ್ಡೇಟ್ ಮಾಡಿ ಮತ್ತೆ ನಾನು ಇದು ಕ್ಲಾ ಆ್ಯಪ್ ಅಲ್ಲಿ ಕ್ಲಾಸಸ್ ಮತ್ತೆ ಡೌನ್ಲೋಡ್ ಮಾಡ್ತೀನಿ ಬೈನರಿ ಆಪರೇಷನ್ ಸಂಬಂಧಪಟ್ಟಂಗೆ. ಕೇಳ್ತಾ ಇದೆಯಾ? ಬೈನರಿ ಆಪರೇಷನ್ಸ್ ಸಂಬಂಧಪಟ್ಟಂತ ಇವತ್ತಿನ ಕ್ಲಾಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ನೋಟ್ಸ್ ಅಪ್ಡೇಟ್ ಮಾಡಿ. ಆ, ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಗೀತಾಂಜಲಿ ಇದೀರಾ? ಅರಫತ್ ಅಂಜುಮ್, ಸಹನಾ ಸಹನಾ, ಸರ್ವಮಂಗಳ, ದರ್ಶಿನಿ, ತರನ್ನುಮ್, ತಾನಿಯಾ, ಐಶ್ವರ್ಯ, ಅನುಶ್ರೀ, ಭೂಮಿಕಾ. ನೀವು ನೋಡ್ರಿ ಕ್ಲಾಸ್ ಇವತ್ತಿನ ಕ್ಲಾಸ್ ಅಟೆಂಡ್ ಮಾಡಿರೋದು ಈಗ ಕಳಿಸ್ತೀನಿ ನಾನು, ಅಟೆಂಡೆನ್ಸ್ ಬರುತ್ತೆ ಈಗ. ನೋಟ್ಸ್ ಕೂಡ ಅಪ್ಡೇಟ್ ಮಾಡ್ತೀನಿ, ಇದೆಲ್ಲದೂ ರೆಕಾರ್ಡ್ ಇರುತ್ತೆ. ಸೊ ನಾಳೆ ನೀವು ಏನಾದ್ರು ನೆಪಗಳು ಹೇಳಕ್ ಏನಾದ್ರು ನೀವು ನಮಗೆ ಅದಿಲ್ಲ, ನಮಗೆ ನೆಟ್ವರ್ಕ್ ಇಲ್ಲ, ಅದು ಇದು ಸಮಸ್ಯೆ ಅಂತ ಹೇಳಿದ್ರೆ ದಟ್ ಇಸ್ ಯುವರ್ ಪ್ರಾಬ್ಲಮ್, ಇಟ್ ಇಸ್ ನಾಟ್ ಮೈ ಪ್ರಾಬ್ಲಮ್. ಆದಷ್ಟು ಎಲ್ಲರೂ ಕೂಡ ಅಟೆಂಡ್ ಮಾಡ್ರಿ. ವಿ ಶಾಲ್ ಕಂಟಿನ್ಯೂ ದ ಕ್ಲಾಸ್ ಟುಮಾರೋ, ನಾಳೆ ಕಂಟಿನ್ಯೂ ಮಾಡೋಣ. ಓಕೆನಾ? ಈಗ ಕ್ಲಾಸಸ್ ಇದರಲ್ಲಿ ಅದರಲ್ಲಿ ಟೀಚ್ ಮಿಟ್ ಆ್ಯಪ್ ಅಲ್ಲಿ ನಾನು ಮೊದಲೇ ಹೇಳಿದ್ದೀನಿ, ಡ್ಯಾಶ್ ಬೋರ್ಡ್ ಸೆಕ್ಷನ್ ಅಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಇದರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಕ್ಲಾಸಸ್ ಅನ್ನ. ಸೊ ನೀವು ನಿಧಾನವಾಗಿ ಟೈಮ್ ಯಾವಾಗ ಸಿಗುತ್ತೆ ನೀವು ಅವಾಗ ಅದನ್ನ ಕ್ಲಾಸಸ್ ಫಾಲೋ ಮಾಡಿ, ಆಮೇಲೆ ಬೇಕಾದ್ರೆ ನೋಟ್ಸ್ ನೀವು ಅಪ್ಡೇಟ್ ಮಾಡ್ಬೋದು. ಓಕೆನಾ? ಇವತ್ತಿನ ಕ್ಲಾಸ್ ನಾವೇನೇನ್ ಮಾಡಿದ್ವಿ, ಬೈನರಿ ಆಪರೇಷನ್ಸ್ ಡೆಫಿನಿಷನ್, ಆಮೇಲೆ ಪ್ರಾಪರ್ಟೀಸ್ ಆಫ್ ಬೈನರಿ ಆಪರೇಷನ್ಸ್, ಆಮೇಲೆ ಹೌ ಟು ವೆರಿಫೈ ಸ್ಟಾರ್ ಈಸ್ ಕಮ್ಯುಟೇಟಿವ್ ಆರ್ ಅಸೋಸಿಯೇಟಿವ್ ಆರ್ ನಾಟ್, ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಎಕ್ಸಾಂಪಲ್ಸ್ ಮಾಡಿದೀವಿ ಇವತ್ತಿನ ಆನ್ಲೈನ್ ಕ್ಲಾಸ್ ಅಲ್ಲಿ. ಸೊ ಲೆಟ್ ಅಸ್ ಕಂಟಿನ್ಯೂ ಆನ್ ಮೀಟ್ ಟುಮಾರೋ. ಓಕೆ, ನಾನು ಮೆಸೇಜ್ ಹಾಕ್ತೀನಿ ಮುಂಚೆ. ಓಕೆ, ಎಲ್ಲರೂ ಕೂಡ ಫಾಲೋ ಮಾಡ್ರಿ ಕ್ಲಾಸಸ್ನ. ಓಕೆ ಓಕೆ, ಲೆಟ್ ಅಸ್ ಕಂಟಿನ್ಯೂ ಅವರ್ ಕ್ಲಾಸ್ ಟುಮಾರೋ. ಓಕೆ.